ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಕ್ಷತಾ ಡಿ ಬಡಿಗೆ. ನಾನಿವತ್ತು 16 ಸೋಮವಾರ ವ್ರತ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿವತ್ತು ಡ್ಯೂಟಿಗೆ ಹೋಗೋ ಕಾರಣದಿಂದ ಬೆಳಗ್ಗೆನೇ ಹುತ್ತದ ಮಣ್ಣು ತಗೊಂಬಂದು ಹುತ್ತದ ಮಣ್ಣನ್ನು ನೆನೆ ಹಾಕಿ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಇದು ನೆನಿಬೇಕು ಫುಲ್ಲು. ನೆನೆದ ಮೇಲೆ ಅಂದರೆ ಸಾಯಂಕಾಲ ನಮಗೆ ಲಿಂಬು ಮಾಡೋಕ್ಕೆ ಈಸಿ ಆಗುತ್ತೆ. ಅವಾಗೇ ಕಲಿಸಿ ಅವಾಗೇ ಮಾಡೋದಾದರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ನೆನೆದ್ರೆ ಚೆನ್ನಾಗಿ ಬರುತ್ತೆ. ಈಗ ಹೇಗೆ ನಾವು ಚಪಾತಿ ಹಿಟ್ಟು ಮೊದಲೇ ನೆನೆಯಕ್ಕೆ ಇಟ್ಟಿರ್ತೀವಲ್ಲ ಆ ಥರ ಇವಾಗ ಇದು ಹುತ್ತದ ಮಣ್ಣನ್ನು ಚೆನ್ನಾಗಿ ನೀರು ಹಾಕಿ ಫುಲ್ ಅದು ಗಟ್ಟಿ ಗಟ್ಟಿ ಇರುತ್ತೆ. ಅದನ್ನೆಲ್ಲ ಒಡೆದು ಚೆಂದಾಗ ಮೆತ್ತಗಾಗುವಂಗೆ ಮಾಡಿಟ್ಟು ಬಿಟ್ಟು ಹೋದ್ವಿ ಅಂದರೆ ಒಂದು 2-3 ತಾಸು ಆದರೂ ನೆನೆದ್ರೆ ಚೆನ್ನಾಗಿ ಬರ್ತೈತಿ. ಅದಕ್ಕೋಸ್ಕರ ನಾನು ಡ್ಯೂಟಿಗೆ ಹೋಗೋ ಕಾರಣದಿಂದ ಬೆಳಗ್ಗೆ ಎಲ್ಲ ದೇವ್ರ ಪೂಜೆ ಅದು ಮಾಡಿಕೊಂಡು ಈ ಹುತ್ತದ ಮಣ್ಣನ್ನ ನೆನೆ ಹಾಕಿಟ್ಟು ಹೋಗ್ತಾಯಿದ್ದೀನಿ ಡ್ಯೂಟಿಗೆ. ಇದು ವ್ರತ ಮಾಡಬೇಕಂದ್ರೆ ಒಂದು ಹನಿ ನೀರು ಕುಡಿಬಾರ್ದು. ಯಾವುದು ಕಸ ಹೊಡೆಯೋದು, ಆಮೇಲೆ ಅಡುಗೆ ಮಾಡೋದು ಅಂದರೆ ಉಪ್ಪು, ಹುಳಿ, ಖಾರ, ಹುಣಸೆಹಣ್ಣು, ಹುಳಿ ಯಾವುದು ಪದಾರ್ಥ ಮುಟ್ಟಬಾರ್ದು ಅವತ್ತು ಒಂದು ದಿವಸ. ಇವಾಗ ನಾನು ನಿಮಗೆ ಪ್ರಸಾದ ಡ್ಯೂಟಿ ಮುಗಿಸ್ಕೊಂಡು ಬಂದು ನಾನಿವಾಗ ಪ್ರಸಾದ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ನಾನು ಬೆಲ್ಲ ತಂದಿರೋದನ್ನು ಒಡಿತಾ ಇದ್ದೀನಿ. ಒಡೆದು ಬೆಲ್ಲ ಒಡೆದ ನಂತರ ಪ್ರಸಾದ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ವ್ರತ ಮಾಡಬೇಕಾದಾಗ ಮನೆಯಲ್ಲಿ ಎಲ್ಲರಿಗೂ ಅಂದ್ರೆ ಮನೆ ಒಳಗೆ ಇರೋರ್ಗೆ ನಾವು ಹೇಳ್ಕೋಬೇಕು. ಅಡುಗೆ ಮಾಡೋದಾಯ್ತು, ಕಸ ಹೊಡೆಯೋದಾಯ್ತು, ಪರ್ಸಿ ಒರೆಸೋದಾಯ್ತು. ಯಾಕಂದರೆ ನಾವು ಮಾಡಬಾರ್ದು. ಇದು ವ್ರತ ಇರೋ ಪದ್ಧತಿನೇ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಆವತ್ತಿನ ದಿನ ಯಾವುದೇ ರೀತಿ ಬಾಂಡೆ ಬಟ್ಟೆ ಒಗೆಯೋ ಹಾಗಿಲ್ಲ. ಬೇಕಾದರೆ ನಿಮಗೆ ಮರನೇ ದಿವಸ ನೀವು ಬೇಕಾದರೆ ಬಟ್ಟೆ ಅದು ಒಕ್ಕೋಬೋದು. ಅವತ್ತಿನ ದಿನ ಮಾತ್ರ ಮಾಡೋ ಹಾಗಿಲ್ಲ. ಆಮೇಲೆ ಒಂದೇನೆಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ದೇವ್ರ ಪೂಜೆ ಮಾಡಿ ಅವತ್ತಿನ ದಿನ ನೀವು, ಯಾಕಂದರೆ ಡ್ಯೂಟಿಗೆ ಹೋಗೋರು ಡ್ಯೂಟಿಗೆ ಹೋಗ್ಬೋದು, ಇಲ್ಲ ಮನೆಯಲ್ಲಿದ್ದವರಾದ್ರೂ ಆಯ್ತು, ಮನೆಯಲ್ಲಿ ಸುಮ್ಮನೆ ದೇವರ ಜಪ ಮಾಡ್ಕೊತ ಕೂಡಬೇಕಾಗತ್ತೆ. ಬೇರೆ ಯಾವುದು ಕೆಲಸ ಮಾಡೋ ಹಾಗೆ ಇಲ್ಲ. ಇನ್ನೊಂದೇನು, ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗಿ ಬಂದು ಮತ್ತೊಂದು ಸಲ ತಲೆ ಮೇಲೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಈ ಪೂಜೆನ ಮಾಡಬೇಕಾಗತ್ತೆ. ಇದ್ರದ್ದು ಪದ್ಧತಿ ಇರೋದು ಹೀಗಿದೆ. ಆಮೇಲೆ ಫಸ್ಟ್ ನಾವು ಸಣ್ಣಗೆ ಬೆಲ್ಲನ ಸಣ್ಣಗೆ ನೀವು ಚಾಕುವಲ್ಲಾದರೂ ಹೆಚ್ಕೋಬೋದು ಅಥವಾ ಪುಡಿ ಮಾಡಿಯಾದರೂ ಹೆಚ್ಕೋಬೋದು. ನಮ್ಮ ಮನೆ ಮೇಲೆ ಇರೋದ್ರಿಂದ ನನಗಿಲ್ಲೇ ಒಡೆಯೋ ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ನಾನು ಚಾಕುವಿಂದ ಸಣ್ಣ ಸಣ್ಣ ಪೀಸ್ ಮಾಡ್ಕೋತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಣ್ಣ ಪೀಸ್ ಮಾಡಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ನೀವು ಕಲ್ಲಿಂದ ಜಜ್ಜಾದರೂ ಪುಡಿ ಮಾಡ್ಕೋಬೋದು. ಇವಾಗ ನಾನೇನು ಮಾಡ್ತೀನಿ ಅಂದ್ರೆ, ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ತುಪ್ಪ ಹಾಕಿ, ಅಂದರೆ ಇದ್ರೊಳಗೆ ಮೇನ್ ಇರೋದು ತುಪ್ಪ ಭಾಳ ಇಂಪಾರ್ಟೆಂಟ್ ಐತಿ. ಆಮೇಲೆ ಗೋಧಿ ಹಿಟ್ಟು ತೊಗೋಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಗೋಧಿ ಹಿಟ್ಟನ್ನ ನೆನೆ ಹಾಕಿ ಒಣಗಿಸಿ ಆಮೇಲೆ ಅದನ್ನು ಮತ್ತು ತಮ್ಮ ಮನೆಯೊಳಗೆ ರುಬ್ಬಿ ಹೀಗೆಲ್ಲ ಮಾಡ್ತಾರೆ. ಆ ಪ್ರೊಸೀಜರ್ ನಮಗೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ರೆಡಿಮೇಡ್ ಇರೋ ಗೋಧಿ ಹಿಟ್ಟೆ ಬೇಕಂತ ಮುದ್ದಾಮ್ ಪಾಕೆಟ್ ಒಳಗಿಂತ ನಿಮಗೆ ತೆಗೆದು ತೋರಿಸ್ತೀನಿ. ಈ ಗೋಧಿ ಹಿಟ್ಟನ್ನ ನನ್ನ ಕೈಯಲ್ಲಿರೋ 3 ಸಲ ನಾನು ಹಾಕ್ಕೋತೀನಿ. ಯಾಕಂದ್ರೆ ಅದು 3 ಸಮಾನ ಪ್ರಮಾಣವಾಗಿ ಹಾಕಬೇಕಾಗೈತಿ. ಅದಕ್ಕೋಸ್ಕರ 3 ಸಲ ನಾನು ಹಾಕ್ತೀನಿ. ಇವಾಗ ಅದಕ್ಕೆ 3 ನನಗೆ ಒಂದು ಲೋಟನೂ ಇಟ್ಕೋಬೋದು ನೀವು. ನನಗೆ ಕೈ ಎಳ್ತಿನೇ ಮಾಡೇನ. ಈಗ ಇದು 3ನೇ ಸಲ ನಾ ಇದು ಅಧಿಕ ಮಾಸದ ಸೋಮವಾರ ಮಾಡತ್ತಾ ಇರೋದು. ಆದರೆ ನನಗೆ ಇದೇ ರೀತಿನೇ ನಾ ಮಾಡೇನಿ. ಇವಾಗಾದರೂ ಅದೇ ರೀತಿನೇ ನಾ ಮಾಡತ್ತೀನಿ. ಈಗ ಇದು 3ನೇ ಕೈದು ಈ ತುಪ್ಪ ಏನು ಹಾಕಿನಲ್ಲ ಅದಕ್ಕೆ ಈ ಹಿಟ್ಟು ಹಾಕಿ ಕೈಯಾಡಿಸ್ತಾ ಇರಬೇಕು. ಇದ್ರೊಳಗೆ ಮೇನ್ ಏನಂದ್ರೆ ಕೈಯಾಡಿಸೋದು ಮೇನ್ ಇಂಪಾರ್ಟೆಂಟ್. ಅಂದ್ರೆ ಕೈಯಾಡ್ತಾನೆ ಇರಬೇಕು. ಇಲ್ಲ ಹಿಟ್ಟು ಹೊತ್ತು ಹೊತ್ತದು ಅಂದ್ರೆ ಅದು ದೇವ್ರಿಗೆ ಒಳ್ಳೇದಲ್ಲ ನೈವೇದ್ಯಕ್ಕೆ ಅನ್ನೋದು ಒಂದು ಕಾರಣಕ್ಕೋಸ್ಕರ ಇದನ್ನು ಬಿಟ್ಟರೆ ಬೆಲ್ಲ ಹಾಕಬೇಕು. ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಬೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಕೈಯಾಡಿಸ್ತಾನೆ ಇರಬೇಕು. ಇದ್ರೊಳಗೆ ಮೇನ್ ಇರೋದು ತುಪ್ಪ. ಭಾಳ ಅಂದ್ರೆ ಭಾಳ ಬೇಕಾಗ್ತೈತಿ. ಭಾಳ ಅಂದ್ರೆ ಅದು ಫುಲ್ ಈಗ ಹಿಟ್ಟು ನೋಡಿರಲ್ಲ ಎಷ್ಟು ಭಾಳ ಐತಲ್ಲ, ಇದು ಕಡಿಮೆ ಆಗೋ ಪ್ರಮಾಣ ನಿಮ್ಮ ಮುಂದೆ ಗೊತ್ತಾಗತ್ತೆ. ಆ ಲೆವೆಲಿಗೆ ನಾವು ತುಪ್ಪ ಹಾಕೋತ ಹೋಗಬೇಕಾಗ್ತೈತಿ. ಆಮೇಲೆ ಈ ಥರ ನಾವು ಬೆಲ್ಲ ಒಡೆಯೋದ್ರಿಂದ ನಿಮ್ಗೇನು ಗೊತ್ತಾಗ್ತೈತಿ ಅಂದ್ರೆ ಆ ಬೆಲ್ಲ ಕಾದೈತೋ ಇಲ್ಲೋ ಅನ್ನೋದು ಆಟೋಮೆಟಿಕ್ಲಿ ನಿಮಗೆ ಗೊತ್ತಾಗ್ತೈತಿ. ಇದ್ರೊಳಗೆ ಇರೋದು ಇದನ್ನು ಕೈಯಾಡಿಸ್ತಾನೆ ಇರಬೇಕಾಗ್ತೈತಿ. ಆಮೇಲೆ ನಾವೇನು ಮಾಡಬೇಕು, ತುಪ್ಪ ಹಾಕಬೇಕು. ನೀವು ತುಪ್ಪ ಎಷ್ಟು ಹಾಕ್ತೀರಲ್ಲ ಅಷ್ಟು ಇದಕ್ಕೆ ಭಾಳ ಅಂದ್ರೆ ಅದು ಉಂಡೆ ಕಟ್ಟಬೇಕಲ್ಲ, ಉಂಡೆ ಕಟ್ಟಕ್ಕೆ ನಿಮಗೆ ಭಾಳ ಈಸಿ ಆಕ್ಕೈತಿ. ಅದಕ್ಕೋಸ್ಕರ ತುಪ್ಪ ಭಾಳ ಹಾಕಬೇಕಾಗ್ತೈತಿ. ನಾನಿಲ್ಲಿ ತುಪ್ಪ ಹಾಕಿದೆ ಇವಾಗ. ಮತ್ತು ಕೈ ಆಡಿಸ್ತಾನೆ ಇರಬೇಕು.
ಈ ಥರ ಗೊತ್ತಾಗ್ತದೆ ನೋಡಿರಿ. ಇವಾಗ ಬೆಲ್ಲ ಹೊಡಿದ್ರೆ ಅದು ಈಗ ಮುಂದೆ ಗೊತ್ತಾಗತ್ತೆ ನೋಡಿರಿ ನಿಮಗೆ. ಅದು ಬೆಲ್ಲ ಆಟೋಮೆಟಿಕ್ಲಿ ತಾನೇ ಸಣ್ಣ ಆಗಿಬಿಡ್ತೈತಿ. ಅಂದರೆ ಅದು ಹಿಟ್ಟಿಗೆ ಹಿಡ್ಕೋಕೆ ರೆಡಿ ಆಗೈತಿ ಅಂತ ನಮಗೆ ಗೊತ್ತಾಗ್ತೈತಿ. ಅದರಿಂದ ನಮಗೆ ಗೊತ್ತಾಗೋದೇನೆಂದ್ರೆ ಈಗ ಬೆಲ್ಲ ಮತ್ತು ಹಿಟ್ಟು ಎರಡು ಮಿಕ್ಸ್ ಆಗತೈತಿ ಅನ್ನೋದು ಗೊತ್ತಾಗ್ತೈತಿ. ಇದ್ರೊಳಗೆ ಬೆಲ್ಲ ಉಂಡಿನೂ ಆಗ್ತೈತಿ, ಆಮೇಲೆ ಹಿಟ್ಟು ಸಣ್ಣಗೆ ತುಪ್ಪ ಹಾಕಿರ್ತಾವಲ್ಲ ಹಂಗಾಗಿ ಅದು ಉಂಡೆ ಆಗ್ತದೆ. ಇವಾಗ ನೋಡಿರಿ ಬೆಲ್ಲ ಹೆಂಗೆ ಹೊಡಿತಾ ಇದೆ, ಈ ಥರ ಹೊಡಿತಾ ಇದೆ ಅಂದರೆ ನಿಮಗೆ ಗೊತ್ತಾಗ್ತೈತಿ ಹಿಟ್ಟು ಹಿಂಗಾಗಿದೆ ಅಂತ. ಅಂದ್ರೆ ಎರಡು ಮಿಕ್ಸ್ ಆಗತೈತಿ ಅಂತ ನಮ್ಗೆ ಗೊತ್ತಾಗ್ತೈತಿ. ಅದಕ್ಕೋಸ್ಕರ ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತಿ ಹಂಗೆ ಮಾಡಿರಿ. ಮತ್ತು ನಾನು ಇನ್ನೂ ಬೇಕಾಗ್ತೈತಿ ನನಗೆ ತುಪ್ಪ ಅನ್ನೋದು ಅದು ಮಾಡೋಬೇಕಾದಾಗ ಗೊತ್ತಾಗತ್ತೆ. ತುಪ್ಪ ಬೇಕಾಗ್ತೈತಿ ಅಂತ ನಾನು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಮತ್ತು ಅದೇ ರೀತಿ ಕೈಯಾಡಿಸ್ತಾನೆ ಇರಬೇಕು. ಕೈಯಾಡ್ಸೋದು ಮಾತ್ರ ಬಿಡೋಂಗಿಲ್ಲ. ಇದು ಫುಲ್ ಪ್ರಸಾದ ಎಂಡ್ ಆಗೋವರೆಗೂ ನಾವು ಕೈ ಬಿಡೋ ಹಾಗಿಲ್ಲ. ಚಮಚೆಯಿಂದ ಕೈ ತಳಗೆ ಬಿಡೋ ಹಾಗಿಲ್ಲ. ಬಿಟ್ವಿ ಅಂದರೆ ತಳ ಹಿಡಿದು ಬಿಡ್ತೈತಿ. ಅದಕ್ಕೋಸ್ಕರ ಇದನ್ನು ಕೈಯಾಡಿಸ್ತಾನೇ ಇರಬೇಕು. ಎಂಥ ದೊಡ್ಡ ಬೆಲ್ಲ ಇದ್ರೂ ಇದು ನೋಡ್ರಿ, ಇಲ್ಲಿ ದೊಡ್ಡ ಬೆಲ್ಲ ಇದ್ರೂ ತಾನೇ ಆಟೋಮೆಟಿಕ್ಲಿ ಒಡೆದ್ಬಿಡ್ತೈತಿ. ಇದೆ ನೋಡ್ರಿ, ಇಲ್ಲಿ ಈ ಥರ ಬೆಲ್ಲ ಆಗತ್ತೆ. ನಂಗೆ ಇನ್ನೂ ಒಂದು ಸ್ವಲ್ಪ ತುಪ್ಪ ಬೇಕಾ ಅನ್ಸುತ್ತೆ, ತುಪ್ಪ ಹಾಕ್ತಾಯಿದ್ದೀನಿ. ಆವಾಗ ಎಷ್ಟು ಭಾಳ ಇತ್ತು ಹಿಟ್ಟು, ಇವಾಗ ಸ್ವಲ್ಪ ಆಗಿದೆ. ಇದ್ರ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಇದು ಕನ್ಸಿಸ್ಟೆಂಟಿ ಕಡಿಮೆ ಆಗುತ್ತೆ. ಅಂದರೆ ಪ್ರಮಾಣ ಏನು ಜಾಸ್ತಿ ಇರತ್ತಲ್ಲ ಅದು ಕಡಿಮೆ ಆಗುತ್ತೆ. ಮತ್ತು ತುಪ್ಪ ಹಾಕೋದು ಮತ್ತು ಕೈ ಆಡಿಸೋದು, ಇದನ್ನು ಬಿಟ್ಟರೆ ಬೇರೆ ಏನೂ ಇದರಲ್ಲಿ ಇಲ್ಲ. ಕೈ ಆಡಿಸ್ತಾನೇ ಇರಬೇಕಾಗತ್ತೆ. ಅದೇ ಒಂದೇ ಮೇನ್ ಇರೋದು ಇದರಲ್ಲಿ. ಇವಾಗ ನಿಮಗೆ ಗೊತ್ತಾಗತ್ತೆ ನೋಡಿ, ಆಗಲೇ ಎಷ್ಟು ತೊಗೊಂಡಿತ್ತು ಇವಾಗ ಸ್ವಲ್ಪ ಆಯಿತು. ಇದೇ ರೀತಿ ಇನ್ನೂ ಸ್ವಲ್ಪ ಕೈ ಆಡಿಸ್ತಾನೇ ಇರಬೇಕು. ಅವಾಗ ನಮ್ಗದು ಗೊತ್ತಾಗ್ತೈತಿ. ಆಮೇಲೆ ಇದನ್ನು 3 ಉಂಡೆ ಮಾಡಬೇಕಾಗತ್ತೆ. ಇವಾಗ ನಾನೇನು ಮಾಡಿದೆ ಅಂದರೆ ಅದನ್ನು ಪಕ್ಕದಲ್ಲಿರೋ, ಯಾಕಂದರೆ ಬಿಸಿ ಇತ್ತಲ್ಲ, ಪಕ್ಕದಲ್ಲಿಟ್ಟು ಶಿವಲಿಂಗು ಮಾಡ್ಕೋತಾ ಇದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿದಾಗೆ ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕಾದಾಗೆ ಮಣ್ಣು ಕಲಸಿಟ್ಟು ಹೋಗಿದ್ದೆನಲ್ಲ ಅದು ಇವಾಗ ಹೀಗಾಗಿದೆ. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಶಿವಲಿಂಗು ಮಾಡಬೇಕು, ಅಂದರೆ ಈಶ್ವರ ಮಾಡಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮೊದಲು 4 ಉಂಡಿನ ತೊಗೋತೀನಿ ಇಲ್ಲಿ. ಅಂದರೆ ನಮಗೆ ಬೇಕಾಗಿರೋದು ಲಿಂಗು ಬೇಕಾಗಿರೋದು 4 ಮಾತ್ರ. ಅದಕ್ಕೋಸ್ಕರ ದೊಡ್ಡದಾಗಿ 4 ಉಂಡಿನ ಮಾಡ್ಕೋತಾ ಇರ್ತೀನಿ. 4 ಉಂಡೆ ಮಾಡಿದ ನಂತರ ಮತ್ತು ಮುಂದೇನು ಬರುತ್ತೆ ಪ್ರೊಸೀಜರ್ ಅನ್ನೋದು ಹೇಳ್ತೀನಿ. ಫಸ್ಟು 4 ಉಂಡೆ ಮಾಡ್ಕೋಬೇಕು ದೊಡ್ಡ ಪ್ರಮಾಣದಲ್ಲಿ. ಅಂದರೆ ನಿಮಗೆ ಈಶ್ವರಲಿಂಗು ದೊಡ್ಡವನು ಬೇಕೋ ಸಣ್ಣವನು ಬೇಕೋ ಅದು ನಿಮ್ಗೆ ಯಾವ ರೀತಿ ಅನಿಸ್ತೈತಿ ಆ ರೀತಿ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು 4 ಉಂಡೆ ರೆಡಿ ಆಯಿತು. ಇದ್ರೊಳಗೆ ನಾನು ಏನು ಮಾಡ್ತೀನಿ ಅಂದರೆ ಸರಿ ಪ್ರಮಾಣ ಬರಬೇಕು, ಅಂದರೆ ಸರಿಯಾಗಿ ಬರಬೇಕು ಅನ್ನೋದಕ್ಕೆ ಅದ್ರೊಳಗೆ 4 ಉಂಡೆ ಒಳಗೆ ಮತ್ತೆ 2 ಮಾಡ್ಕೋತೀನಿ. ಅಂದರೆ ಟೋಟಲ್ 8 ಮಾಡ್ಕೋತೀನಿ. ಇವಾಗ ನಾವು ಉಂಡಿನ 1ರಲ್ಲಿ 2ರಂಗೆ 4ರಲ್ಲಿ 2 ಅಂದರೆ 8 ಆಗುತ್ತೆ. 8 ಉಂಡೆ ಸಣ್ಣ ಉಂಡೆ ಮಾಡ್ಕೋತೀನಿ. ಇವಾಗ ನೋಡಿ ಇಲ್ಲಿ ಒಂದು, 2 ಮತ್ತು 2ರಲ್ಲಿ ಮತ್ತೆ 2 ಉಂಡೆ, ಅಂದರೆ ಇದು 3ನೇ ಉಂಡೆ. ಇದು 4ನೇ ಉಂಡೆ. ದಯಮಾಡಿ ಎಲ್ಲಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಪ್ಲೀಸ್, ದಯಮಾಡಿ. ಯಾಕಂದರೆ ಇದು ನಾನು ಮಾಡಿರೋ ಫಲಕ್ಕಿಂತ ನೀವು ನೋಡೋರಿಗೆ ತುಂಬ ಅನುಕೂಲ ಆಗುತ್ತೆ. ನೀವು ಏನು ಇಷ್ಟಾರ್ಥ ಅಂದರೆ ನನಗೇನು ಕೆಲಸ ಆಗಬೇಕು ಅಂತ ಏನು ಒಳ್ಳೆ ಮನಸ್ಸಿಂದ ಈ ಮಾಡಿರೋ ರೊತ್ತದ್ದು. ಯಾಕಂದ್ರೆ ನಾನು ಇಲ್ಲಿ ಒಂದು ವಿಡಿಯೋನು ಯಾವುದು ಎಡಿಟ್ ಆಯ್ತು ಸ್ಕಿಪ್ ಯಾವುದೂ ಇದು ಮಾಡಿಲ್ಲ, ಮುಚ್ಚುಮರಿ ಯಾವುದೂ ಇಟ್ಕೊಂಡಿಲ್ಲ. ಎಲ್ಲ ಓಪನ್ ಅಪ್ ಆಗಿಯೇ ನಾನು ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ಇದರಲ್ಲಿ ಪ್ರತಿಯೊಬ್ಬರಿಗೂ ನನ್ನ ಮಾಡಿದ್ದಕ್ಕೆ ನನಗೂ ಪುಣ್ಯ ಅಷ್ಟೇ ಅಲ್ಲದೆ ನೋಡೋರಿಗೂ ಪುಣ್ಯ ಒಂದು ಪ್ರಾಪ್ತಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ವಿಡಿಯೋ ಮಾಡಿದ್ದು. ಅದನ್ನು ಬಿಟ್ಟರೆ ನನಗೆ ಬೇರೆ ಏನೂ ಉದ್ದೇಶ ಇಲ್ಲ, ಅದೇ ಮೇನ್ ಇರೋದು. ಅದಕ್ಕೋಸ್ಕರ ಎಲ್ಲೂ ಯಾವುದೂ ರೀತಿಯೂ ಸ್ಕಿಪ್ ಮಾಡಬೇಡಿ ದಯಮಾಡಿ.
ಇವಾಗ 8 ಉಂಡೆ ಆಯಿತು. ಇದನ್ನು ಒಂದರಲ್ಲಿ ಒಂದು ಪ್ರೆಸ್ ಮಾಡಿದರೆ ಲಿಂಗು ಆಗುತ್ತೆ. ಇದು ಮಾಡೋ ಪ್ರೊಸೀಜರೇ ಹೀಗೆ. ಒಬ್ಬೊಬ್ರು ಏನು ಮಾಡ್ತಾರೆ, ಅದನ್ನು ದೊಡ್ಡದಾಗಿ ರೌಂಡ್ ಮಾಡಿದರೆ ಅದು ಅಲ್ಲ ಪದ್ಧತಿ. ಇದನ್ನು ಮಾಡೋ ಪದ್ಧತಿನೇ ಹೀಗೆ ಮಾಡಿದರೆ ಮಾತ್ರ ಲಿಂಗು ಸರಿಯಾಗಿ ಆಗಿರೋ ಅರ್ಥ ಆಗತ್ತೆ. ಇದನ್ನು ಈ ಥರ ಮಾಡಿ, ಈಗ ಹಿಂಗೆ ರೌಂಡಾಗಿ ಮಾಡಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡಿ ಅದು ನೀರು ಜರಿಯೋ ಹಾಗೆ ಮಾಡಬೇಕಲ್ಲ, ಲಿಂಗುನ ಈ ಥರ ಮಾಡಬೇಕಾಗತ್ತೆ. ಮಾಡಿ ಮೇಲೆ ಲಿಂಗುವನ್ನು ಇಟ್ಬಿಟ್ರೆ ಇವಾಗ ನಮ್ಗೆ ಈಶ್ವರ ರೆಡಿ ಆಯಿತು. ಇವಾಗ ಸಣ್ಣ ಒಂದು ಉಂಡೆ ತಗೊಂಡು ಮೇಲೆ ಇಡಬೇಕು ಶಿವನಿಗೆ. ಇಟ್ಟರೆ ಈಶ್ವರ ಲಿಂಗು ರೆಡಿ. ಅದೇ ನೋಡಿ ಈಶ್ವರಲಿಂಗು. ಈಗ ಒಂದು ಈಶ್ವರಲಿಂಗು ರೆಡಿ ಆಯಿತು. ಇದೇ ರೀತಿ ಇನ್ನು 3 ಲಿಂಗು ನಾವು ಮಾಡ್ಕೋಬೇಕು. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು, ನೋಡ್ತಾ ಹೋಗಿ. ಇದು 2ನೇ ಲಿಂಗು. ಇದು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಷ್ಟೇ, ಬಿಟ್ಟರೆ ಬೇರೆ ಏನೂ ಇದಿಲ್ಲ. ಏನಂದರೆ ಶಿವನಿಗೆ ಭಾವನೆ ಏನಿರುತ್ತಲ್ಲ ಆ ಭಾವನೆ ಪ್ರಿಯ. ಶಿವ ಇರೋದು ಭಾವನೆ ಪ್ರಿಯ. ನಿಮ್ಮ ಭಾವನೆ ಹಂಗೆ ನಿಮಗೆ ದೇವರ ಶಿವ ಒಲಿತಾನ ಅನ್ನೋದು ಒಂದು. ಅಂದರೆ ನೀವು ಭಾವನೆ ಶುದ್ಧವಾಗಿಟ್ಕೊಂಡು ಒಳ್ಳೆಯ ಮನಸ್ಸಿನಿಂದ ಮಾಡಿರೋ ಪೂಜೆ ಖಂಡಿತವಾಗೂ ಅದರದ್ದು ಫಲ, ದೇವರ ವ್ರತ ಮಾಡಿದ್ದ ಫಲ ಸಿಗ್ತೈತಿ. ಅದಕ್ಕೋಸ್ಕರ ಈ ಶಿವಲಿಂಗ ಪೂಜೆನ 16 ಸೋಮವಾರ ವ್ರತವನ್ನು ಭಾಳ ಮಂದಿ ಮಾಡಿದ್ದಾರೆ. ನಮ್ಮ ಸೈಡ್ ಅಂಕಿ ಸಿಕ್ಕಾಪಟ್ಟಿ ಜನ ಮಾಡಿದ್ದಾರೆ. ಅವ್ರಿಗೇನು ಬೇಕೋ ಅದನ್ನು ಪಡ್ಕೊಂಡಿದ್ದಾರೆ. ಆಮೇಲೆ ಇದು ಕತ್ತಿ ಒಳಗೂ ಬರ್ತೈತಿ ಕೆಲವೊಂದಿಷ್ಟು. ಎಷ್ಟು ಮಂದಿ ಇದು ಮಾಡಿದ, ನಿಜ ಹೇಳಬೇಕಂದ್ರೆ ಶಿವನ ಹೆಂಡತಿ ಪಾರ್ವತಿ ದೇವಿ ಸತ್ತೇ ಇದು ಶಿವನ ಪೂಜೆ ಮಾಡಿ, ಏನು 16 ಸೋಮವಾರ ವ್ರತ ಮಾಡಿನ ಶಿವನ ಪಡೆದಿದ್ದು ಸ್ಟೋರಿ ಅದರೊಳಗೆ ಬರ್ತೈತಿ ಆ ಕತೆ ಒಳಗೆ. ಸೊ ಹಾಗಾಗಿ ಇದು ಭಾಳ ಅಂದ್ರೆ ಭಾಳ ಪವರ್ಫುಲ್, ಶಕ್ತಿಯುತವಾದ ವ್ರತ ಆಗಿರ್ತೈತಿ. ಈ ವ್ರತ ಮಾಡಿದರೆ ಯಾವುದು ಸಕ್ಸಸ್ ಇಲ್ಲ ಅನ್ನೋ ಹಾಗೆ ಇಲ್ಲ. ಆಮೇಲೆ ಒಂದೇನಂದ್ರೆ ಇದು ಅಧಿಕ ಮಾಸದೊಳಗೆ 4 ಲಿಂಗು ಮಾಡಬೇಕಾಗ್ತೈತಿ. ಆಮೇಲೆ ಶ್ರಾವಣ ಮಾಸದೊಳಗೆ ದಿವಸ ಒಂದೊಂದು ಲಿಂಗು ಅಂತ ಮಾಡ್ಕೊತ ಹೋಗ್ತಾರೆ. ನಾವು ಅಂದ್ರೆ ಪ್ರತಿ ಸೋಮವಾರ ಒಂದೊಂದು ಶಿವಲಿಂಗು ಮಾಡ್ತಾರೆ. ಆದ್ರೆ ನಾವೇನು ಮಾಡ್ತೀವಿ, ನಮಗೆ ಅಧಿಕ ತಿಂಗಳದಾಗ ಅಂದ್ರೆ ಶ್ರಾವಣ 1ನೇದು ಸೋಮವಾರದಿಂದ 16 ಸೋಮವಾರ ಮಾಡ್ತಾರೆ ಇದನ್ನು ವ್ರತ. ಅಂದ್ರೆ ಒಂದು 3-4 ತಿಂಗಳು ಬೇಕಾಗ್ತೈತಿ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಇಲ್ಲಿ ಅಂದ್ರೆ, ನಾವು ಆ ಥರ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಅಧಿಕ ಮಾಸದೊಳಗೆ ಏನು ಬರ್ತೈತಲ್ಲ 16 ಸೋಮವಾರ, ಆವಾಗ ನಾವು ಹಿಡಿದು ಒಂದು ದಿವ್ಸಕ್ಕೆ 4 ಲಿಂಗು ಹಂಗೆ ಮಾಡ್ತೇವೆ. ಇವಾಗೇನು ಆಗಲ್ಲೇನ ರೆಡಿ ಮಾಡಿದ್ನಲ್ಲ ಉಂಡೆ ಮಾಡಿದ್ದು, ಅದು ಇವಾಗ ನನಗೆ ಸ್ವಲ್ಪ ಆರೈತಿ. ಯಾಕಂದ್ರೆ ಅತಿಯಾಗಿ ಬಿಸಿ ಇದ್ರೂ ಕಟ್ಟೋಕ್ಕಾಗಲ್ಲ. ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಇವಾಗ ಇದನ್ನು ಉಂಡೆ ಕಟ್ತಾ ಇದ್ದೀನಿ. 3 ಉಂಡೆ ಕಟ್ಟಬೇಕು. ಒಂದು ಆಕಳಿಗೆ ಕೊಡಬೇಕಾಗ್ತೈತಿ, ಒಂದು ಮನೆಯಲ್ಲಿರೋ ಎಲ್ಲರಿಗೂ, ನಮ್ಮ ಬಂಧು ಬಳಗ ಎಲ್ಲರಿಗೂ ಕೊಡಬೇಕಾಗ್ತೈತಿ, ಒಂದು ಪ್ರಸಾದವನ್ನು ನಾವು ತೊಗೋಬೇಕಾಗ್ತೈತಿ. ಆ ಒಂದು ಪ್ರಸಾದ ತೊಗೊಳ್ಳೋದು ಮಾತ್ರ ಇವತ್ತಿಂದ ನಮ್ಮದು. ಒಂದು ಬೆಳಗ್ಗೆಯಿಂದ ಅಂದ್ರೆ ನಾವು ಸೋಮವಾರ ವ್ರತ ಮಾಡ್ತೀವಿ ಅಂದ್ರೆ ರಾತ್ರಿ ಶನಿವಾರ 12 ಗಂಟೆ ಆದಮೇಲೆ ಯಾವುದು ಒಂದು ಹನಿ ನೀರು ಕುಡಿಯೋ ಹಾಗಿಲ್ಲ. ಈ ರೂಲ್ಸ್ ಹಂಗೆ ಮಾಡಿದ್ರೆ ಮಾತ್ರ ವ್ರತ ಫಲಕಾರಿ ಆಗ್ತೈತಿ. ಒಂದು ರಾತ್ರಿ 12 ಗಂಟೆ ನಂತರ ಯಾವುದು ಏನೂ ತಿನ್ನೋ ಹಾಗಿಲ್ಲ, ಕುಡಿಯೋ ಹಾಗಿಲ್ಲ, ಏನೂ ಇಲ್ಲ. ಸಾಯಂಕಾಲ ಇದು ಪ್ರೊಸೀಜರ್ ಏನೈತಿ, ಶಿವಂದು ಏನು ಮಾಡೋದಂದರೆ, ಸೂರ್ಯ ಮುಳುಗಿದ ಮೇಲೇ ಈ ಶಿವಂದು ಪೂಜೆ ಮಾಡೋದ್ರಿಂದ ಬೆಳಗ್ಗೆ ನೀವು ಎಲ್ಲ ದೇವ್ರ ಪೂಜೆ ಮಾಡಬೇಕು. ಸಾಯಂಕಾಲ ಇದನ್ನು ಮುಗಿದ ನಂತರನ ಅಂದರೆ ಸೂರ್ಯ ಮುಳುಗಿದ ಮೇಲೇ ನಾವು ಇದನ್ನು ಶಿವನ ಪೂಜೆ ಮಾಡಬೇಕು. ಅದಕ್ಕೆ ನಾವೇನು ಮಾಡ್ತೇವೆ, ಅವತ್ತು ಡ್ಯೂಟಿಗೆ ಹೋಗಿ ಹೊಳ್ಳಿ ಬಂದ ಮೇಲೆ ಸ್ನಾನ ಮಾಡ್ಕೊಂಡು ಮಾಡ್ತೇವೆ. ಮನೆಯಲ್ಲಿದ್ದವ್ರು ಹಾಗೆ ಮಾಡಬಹುದು ಅನ್ನೋಕ್ಕಿಂತ ಇದನ್ನು ಮಾಡೋ ರೀತಿನ ಹಂಗೆ. ಬೆಳಗ್ಗೆ ಎಲ್ಲ ದೇವ್ರ ಪೂಜೆ ಮಾಡಬೇಕು, ಮನೆಯಲ್ಲಿರೋ ದೇವ್ರನ್ನ ಸಾಯಂಕಾಲ ನಾವು ಶಿವಲಿಂಗನೂ ಮಾಡಬೇಕಾಗ್ತೈತಿ. ಪ್ರಸಾದ ಮೊದಲು ಮಾಡಿ ಇಟ್ಕೊಂಡು ಬಿಟ್ವಿ ಅಂದ್ರೆ ನಮಗೊಂದು ಈಸಿ ಆಕೈತಿ. ಇದು ಪ್ರಸಾದ ಅಂದ್ರೆ ಫುಲ್ಲು
ಬಿಸಿ ಇದ್ದಂಗೆ ಉಂಡೆ ಕಟ್ಟೋಕ್ಕಾಗಲ್ಲ. ಅದಕ್ಕೆ ಆರಿದ ಮೇಲೆ ನಾವು ಇದನ್ನು ಈ ಥರ ಮಾಡಿಕೊಂಡು 3 ಉಂಡೆ ಸಮ ಪ್ರಮಾಣ ಒಳಗೆ ಇರಬೇಕು. ನಮಗಿಲ್ಲಿ ನಮ್ಮ ಆಕಳದ್ದು ಮನೆಯವ್ರು ಏನು ಹೇಳಿದ್ರು ಅಂದ್ರೆ ಉಂಡೆ ಸಣ್ಣದು ಕಟ್ಕೊಂಬರ್ರಿ, ಯಾಕಂದ್ರೆ ನಿಮ್ಮಂಥ ಭಕ್ತರು ಭಾಳ ಮಂದಿ ಅದಾರೆ. ಆಮೇಲೆ ನಮ್ಗೆ ಇಲ್ಲಿ ಧಾರವಾಡದಾಗ ಸಿಟಿ ಒಳಗೆ ಸ್ವಲ್ಪ ಆಕಳ ಸಿಗೋದು ಭಾಳ ಕಠಿಣ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಒಬ್ರಿಗೆ ಯಾರಿಗಾರ ಮೊದಲು ಹೋಗಿ ಹೇಳ್ಕೊಂಡು ಬಂದಿರ್ತೇವೆ ರೀ, ನಾವು ಹಿಂಗೆ ಸುಮಾರು ಪೂಜೆ ಮಾಡ್ತೇವೆ, ಸ್ವಲ್ಪ ಆಕ್ಳಕ್ಕೆ ಪೂಜೆ ಮಾಡೋಕೆ ನಮ್ಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿದಾಗ ಅವ್ರು ಹ್ಞೂ ಅಂತಂದು ಹೇಳಿದ್ರಂದ್ರೆ ನಾವು ಅದನ್ನು ಹೋಗಿ ಇದನ್ನು ಉಂಡೆ ಏನು ಮಾಡಿರ್ತೇವಲ್ಲ ಶಿವಲಿಂಗದ್ದೆಲ್ಲ ಪೂಜೆ ಮಾಡಿದ ಮೇಲೆ ಅದನ್ನು ನಾವು ಮುಂದೆ ಹೇಳ್ತೇನೆ ನಿಮ್ಗೆ ಹೆಂಗೆ ಏನು ಅನ್ನೋದು, ಅದನ್ನು ನಾವು ಮಾಡ್ತೇವೆ ರೀ. ನಾನಿಲ್ಲಿ ಏನಂದ್ರೆ ಉಂಡೆ ಸೈಡ್ ಇಟ್ಕೊಂಡೆ ಮಾಡಿ ಉಂಡೆ ಕಟ್ಟಿ ಇಟ್ಕೊಂಡೆ. ಉಟ್ಕೊಂಡಾದ್ಮೇಲೆ ದೇವರಿಗೆ ಬತ್ತಿ ಸಮಯ ಮಾಡಿರ್ತೀವಲ್ಲ, ಸಮಯ ಇಡಬೇಕು, ಹಚ್ಚಿಕೊಂಡು ಸಮಯ ಇಟ್ಟು ನಾ ಈ ಥರ ಬತ್ತಿ ಎಲ್ಲ ರೆಡಿ ಮಾಡಿಕೊಂಡು ಬತ್ತಿ ಇಡೋದನ್ನು ಸಮೇತ ನಾನು ನಿಮಗೆ ತೋರ್ಸಾತೇನೆ. ಯಾಕಂದರೆ ಯಾವುದೂ ಕಾರಣಕ್ಕೂ ಯಾವುದು ಒಂದು ಸ್ಟೆಪ್ಪು ನೀವು ನೆನಪು ಹಾರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸಮಯದ ಬತ್ತಿ ಈ ಥರ ಹಾಕಿ ಜೋಡಿಸಿ, ಆ ಕಡೆ ಬತ್ತಿ ಈ ಕಡೆ ಬತ್ತಿ ಎರಡೂ ಜೋಡಿಸಿ ಈ ಥರ ನಾವು ಎಣ್ಣೆ ಹಾಕಿ ದೀಪನ ಹಚ್ಚಬೇಕಾಗತ್ತೆ. ಹಚ್ಚಿ ಪೂಜೆ ಮಾಡಬೇಕಾಕೈತಿ. ತಡಿ ನೀನು ಸಗೀತಾಗ ಭಾಳ ತಕ್ಕೈತಿಗದು. ದೀಪ ಶಾಂತ ಆತಂದು ಮತ್ತು ಮನ್ಸಿಗೆ ಹಳ ಇವಾಗ ನೋಡ್ರಿ ನಾವು ದೀಪ ಹಚ್ಚಿಟ್ಟೇವಿ. ಕಡ್ಡಿಪಟ್ಟ ಕೊಡ್ಬೇಕು, ಹಚ್ಚಿನ ಪೂಜೆ ಮಾಡಬೇಕು. ಪೂಜೆ ದೀಪ ಹಚ್ಚಿದ ಮೇಲೆ ದೇವ್ರ ಹಳೆ ಹೆಂಗೆ ಬರ್ತೈತಿ ಅಂದ್ರೆ ಎರಡು ಕಣ್ಣು ನಮಗೆ ಸಾಲಂಗಿಲ್ಲ ನೋಡಕ್ಕೆ, ಅಷ್ಟು ಚಂದ ಅದು. ಏನು ಫೋಟೋ ಒಳಗೆ ನನ್ನ ಶಿವನ ಅಂಕಿ ನೋಡಿದ್ರೆ ಇಷ್ಟು ಒಂಥರ ಮನಸ್ಸಿಂದ ಪ್ರೀತಿ ಬರ್ತೈತಿ ಅಂದ್ರೆ ಅಷ್ಟು ಮನಸ್ಸಿಂದ ಪ್ರೀತಿ ಬರ್ತೈತಿ. ಇವಾಗ ನಾನೇನು ಮಾಡ್ತೀನಿ ಶಿವನಿಗೆ ಅಂದ್ರೆ, ನಾವು ಗಂಧ ಹಚ್ಚಿ ಆಮೇಲೆ ಕುಂಕುಮ ಹಚ್ಚಿ ನಮ್ಗೆ ಯಾವ ಥರ ನಮಗೆ ಎಷ್ಟು ಅಲಂಕಾರ ಆ ಶಿವನಿಗೆ ಮಾಡಬೇಕು ಅನ್ನಿಸ್ತೈತಿ ಅಷ್ಟು ಅಲಂಕಾರ ಅವ್ನು ಮಾಡ್ಬೇಕು ಶಿವನಿಗೆ. ನಿಮ್ಗೆ ಯಾವ ಥರ ಅವನ ಮೇಲೆ ಒಂದು ಪ್ರೀತಿ ಭಾವನೆ ಐತಿ ಆ ಥರ ಅವನಿಗೆ ನಮ್ಮ ಮನಸ್ಸೊಳಗಿರೋ ಪ್ರೀತಿನ ಅವನಿಗೆ ವ್ಯಕ್ತಪಡಿಸ್ಬೇಕು ಶಿವನಿಗೆ. ಪ್ರೀತಿ ಅಂದರೆ ಇಲ್ಲಿ ತಪ್ಪು ತಿಳ್ಕೊಬೇಡ್ರಿ, ದೇವರಲ್ಲಿರೋ ಪ್ರೀತಿ ಅದನ್ನು ನಾವು ಯಾರಿಗೂ ಹೇಳೋಕ್ಕಾಗಲ್ಲ, ಅದು ದೇವರಿಗೆ ಮಾತ್ರ ಗೊತ್ತು. ಆ ಥರ ನಾವು ಚೆನ್ನಾಗಿ ಪೂಜೆನ ಮಾಡಬೇಕು, ಮನಸ್ಸಿನಿಂದ ಮಾಡಬೇಕು, ಒಳ್ಳೆಯದಾಗ್ತೈತಿ. ಚೆನ್ನಾಗಿ ಪೂಜೆ ಮಾಡಿರಿ ನೀವು ಎಲ್ಲರೂ ಅಂತ ನಾನು ಒಂದು ಬಯಸ್ತೀನಿ. ಬಟ್ ನನಗಂಕಿ ಶಿವನ ಪೂಜೆ ಮಾಡಿದಾಗಿಂತ ಅಂಕಿ ಭಾಳ ಅಂದ್ರೆ ಭಾಳ ಒಳ್ಳೇದಾಗೈತಿ. ನಾವು ಒಂದೇನಂದ್ರೆ ಯಾವ ದೇವ್ರಿಗಾದರೂ ಆತ ನನಗೆ ಇದನ್ನು ಕೊಡ್ರಪ್ಪ ಅದನ್ನು ಕೊಡಿ ಅಂತ ನಾನು ಫಸ್ಟ್ ಆಫ್ ಆಲ್ ಬೇಡ್ಕೊಳಂಗೂ ಇಲ್ಲ. ಆಮೇಲೆ ನಾವು ಅದು ಪೂಜೆ ಮಾಡೋದ್ರಿಂದ ಒಳ್ಳೇದು ಮಾಡಪ್ಪ ಎಲ್ಲರಿಗೂ, ಅಂದ್ರೆ ಸರ್ವ ಜನರಿಗೂ ಒಳ್ಳೇದು ಮಾಡಪ್ಪ ಅನ್ನೋದೊಂದು ಬೇಡ್ಕೋತೀವಿ. ಆಮೇಲೆ ನಂದೇನು ಒಂದಂದ್ರೆ ದೇವರಿಗೆ ನನ್ನ ಕಡೆ ಏನೈತಿ ಏನಿಲ್ಲ, ನನಗೇನು ಕೊಟ್ರೆ ನಾ ಖುಷಿ ಆಕೇನು ಅನ್ನೋದು ದೇವ್ರಿಗೆ ಗೊತ್ತಿರೋದಿಲ್ಲ. ನಾವು ಯಾಕೆ ದೇವ್ರಿಗೆ ಕೇಳಬೇಕು ಅನ್ನೋದು ನಂದು ಒಂಥರ ಪ್ರಶ್ನೆ. ಅಂದ್ರೆ ನಾನು ಎಲ್ಲ ವ್ರತನೂ ಮಾಡ್ತೇನೆ, ಇದು ವ್ರತ ಆ ವ್ರತ ಅಂತಿಲ್ಲ. ಆದರೆ ಯಾರೋ ನನಗೆ ಹೇಳಿದರು ಅಂದ್ರೆ ಮಾತ್ರ ನಾನು ಖಂಡಿತವಾಗ್ಲೂ ವ್ರತ ಮಾತ್ರ ಮಾಡ್ತೇನೆ. ಆದ್ರೆ ನನಗೆ ದೇವ್ರೆ ಇದನ್ನು ಕೊಡಪ್ಪ ಅಂತ ನಾನು ಬೇಡ್ಕೊಂಡು ಅಂಕಿ ಮಾಡಲ್ಲ. ಆದ್ರೆ ಅವ್ನಿಗೆ ಅದು ಗೊತ್ತಿರ್ತೈತಿ ನನಗೆ ಯಾವ್ದು ಬೇಕು ಯಾವ್ದು ಬೇಡ, ಏನು ಕೊಟ್ಟರೆ ಈಕಿಗೆ ಚಲೋ ಆಗ್ತೈತಿ, ಏನು ಕೊಟ್ಟರು ಚಲೋ ಆಗಲ್ಲ ಅನ್ನೋದು ನಮ್ಗಿಂತರೂ ನಾವು ನಂಬಿರೋ ದೇವ್ರಿಗೆ ಗೊತ್ತಿರ್ತೈತಿ. ಅದಕ್ಕೆ ನಾ ಯಾವ ದೇವ್ರಿಗೂ ಏನೂ ಬೇಡ್ಕೋದಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಷ್ಟೆ. ಅದನ್ನು ಬಿಟ್ಟರೆ ಬೇರೆ ಏನೂ ಬೇಡ್ಕೋದಿಲ್ಲ. ಅದು ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಈ ವಿಡಿಯೋ ಒಳಗೆ ನನಗೆ ಗೊತ್ತಿದ್ದೋ ಗೊತ್ತಿಲ್ಲಾರ್ದೆ ಏನಾದರೂ ತಪ್ಪು ಮಾಡಿದ್ರೆ ದಯಮಾಡಿ ಕ್ಷಮಿಸ್ರಿ ಒಂದೇದ್ದು. ಆಮೇಲೆ ಅದೇ ರೀತಿ ಈ ವಿಡಿಯೋ ಒಳಗೆ ಏನಾದರೂ ನಿಮಗೆ ಏನಪ್ಪ ಈ ಥರ ಹೇಳಿದಾಳೆ, ಈ ಥರ ಓದಿದಾಳೆ, ಈ ಥರ ಮಾಡಿದಾಳೆ ಅಂತೇನಾದರೂ ತಪ್ಪು ಅನಿಸಿದ್ರೆ ದಯಮಾಡಿ ಕಮೆಂಟ್ ಮಾಡಿರಿ. ಅದನ್ನು ಮುಂದಿನ ವಾರ ಆದರೂ ನಾ ತಿದ್ಕೊಂಡು ಒಳ್ಳೆಯ ರೀತಿಲೇ ದೇವ್ರಿಗೆ ನಾ ಇನ್ನೂ ಒಂದು ಸ್ವಲ್ಪ ಹತ್ತಿರ ಆಗೋಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಯಾಕಂದರೆ ನಾನು ಶಾಣೆ ಅನ್ನೋ ಅಹಂಕಾರ ನನ್ನಲ್ಲಿ ಇಲ್ಲ. ಬೇರೆದವ್ರು ಯಾರಾದರೂ ನನಗಿಂತ ತಿಳಿದವರು ಇದ್ದರೆ ದಯಮಾಡಿ ಕಮೆಂಟ್ ಹಾಕಿರಿ. ನಾನು ಅದೇ ರೀತಿ
ಚೇಂಜ್ ಆಗ್ತೀನಿ. ಅಂದರೆ ಒಳ್ಳೇದು ನೆಕ್ಸ್ಟ್ ಟೈಮ್ ಮಾಡಬೇಕಾದಾಗ ಶಿವಲಿಂಗ ಪೂಜೆನ ನಾನು ಚೆನ್ನಾಗಿ ಮಾಡ್ತೀನಿ, ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೆ. ಇವಾಗ ನಾನು ಗಂಧ ಹಚ್ಚಿ ಶಿವಲಿಂಗಗೆ ಗಂಧ ಹಚ್ಚಿ ಕುಂಕುಮ ಹಚ್ಚಿ ನಾನು ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಹೇಳೋದಕ್ಕಿಂತ ನೀವು ನೋಡಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ, ಒಂಥರ ಏನೋ ಮನ್ಸಿಗೆ ಸಮಾಧಾನ ಆಗ್ತೈತಿ. ಈ ವಿಡಿಯೋ ಒಳಗೆ ನಾನು ಎಲ್ಲೂ ಏನೂ ಎಡಿಟ್ ಏನೂ ಮಾಡಿಲ್ಲ, ದಯಮಾಡಿ ಕ್ಷಮೆ ಇರಲಿ ನೋಡಿರಿ. ಇನ್ನೊಂದು ಏನಂದ್ರೆ ಶಿವನಿಗೆ ಬಿಳಿ ಬಣ್ಣ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಬಿಳಿ ಹೂವು ಆದಷ್ಟು ಬಿಳಿ ಬತ್ತಿ ಅಂದ್ರೆ ಗೆಜ್ಜೆ ವಸ್ತ್ರನ ಹಾಕ್ಬೇಕು. ಆಮೇಲೆ ಬಿಳಿದಾಗಿರೋ ಹಣ್ಣೂರು ಹಾಕ್ಬೋದು. ನಿಮಗೆ ಬಿಳಿ ಪದಾರ್ಥ ಏನು ಹಾಕಿದ್ರು ಅವನಿಗೆ ಶಿವನಿಗೆ ಪ್ರಿಯ. ಅವನಿಗೆ ಶಿವ ಒಲಿಯೋದ ಭಾವನೆಗೆ. ಅದಕ್ಕೋಸ್ಕರ ನಾ ಏನು ಹೇಳ್ತೀನಿ, ನಿಮ್ಮ ಭಾವನೆ ನಿಮ್ಮ ಮನಸ್ಸೊಳಗೆ ಏನು ಬಿಳಿದು ದೇವ್ರು ಕೊಡ್ಬೇಕು ಅನ್ನಿಸೋದು ಕೊಟ್ಟು ಬಿಡ್ರಿ. ಅವ ರಿಟರ್ನ್ ನಿಮಗೇನು ಕೊಡ್ತಾನೋ ಏನು ಅನ್ನೋದು ನೀವು ಅದನ್ನು ಅಂದ್ಕೊಂಡಿರೋದೇ ಇಲ್ಲ, ಅದನ್ನು ಎಕ್ಸ್ಪೆಕ್ಟು ಮಾಡಿರೋದಿಲ್ಲ. ಆ ಥರ ಶಿವ ಕೊಡ್ತಾನೆ. ಇವಾಗ ನಾ ಬಿಲ್ಪತ್ರೆ ಏರಿಸ್ತಾ ಇದ್ದೀನಿ.
ಓಂ ನಮಃ ಶಿವಾಯ. 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 ಶಿವಾಯ. ಓಂ ನಮಃ 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 ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪೂಜೆ ಮತ್ತು ಕಥೆ. ಇದು ಒಂದು ನೈಮಿತ್ಯವಾದ ಕಾವ್ಯ ವೃತ್ತವು. ಈ ವೃತ್ತವನ್ನು ಬೇಕಾದಾಗ ಮನಸ್ಸಿಗೆ ಬಂದಾಗ ಯಾವುದೊಂದು ಬಯಕೆಯ ಪೂರ್ತಿಗಾಗಿ ಕೈಗೊಳ್ಳಬಹುದು. ಅದರಂತೆ ಆತ್ಮಹಿತಕ್ಕಾಗಿ ನಿಷ್ಠಾ ಮನೆಯಿಂದಲೂ ಕೈಗೊಳ್ಳಬಹುದು. ಯಾವ ಬಗೆಯಿಂದಲೇ ಆಗಲಿ ಈ ವ್ರತವನ್ನು ಕೈಗೊಳ್ಳುವ ತಕ್ಕ ಕಾಲವೆಂದರೆ ಚಾತುರ್ಮಾಸ್ಯವೆಂದು ತಿಳಿದು 4 ತಿಂಗಳುಗಳು, ಅಂದರೆ ಪ್ರತಿ ವರ್ಷದ ಆಷಾಢ ಮಾಸದ ಶುದ್ಧ ಪಕ್ಷದ ಏಕಾದಶಿಯಿಂದ ಕಾರ್ತಿಕ ಮಾಸದ ಶುದ್ಧ ಪಕ್ಷದ ಏಕಾದಶಿಯವರೆಗೆ ಈ 4 ತಿಂಗಳಲ್ಲಿ ಬರುವ 16 ಸೋಮವಾರಗಳಲ್ಲಿ ಈ ವ್ರತವನ್ನು ಆಚರಿಸಬಹುದು. ವ್ರತ ಗ್ರಹಣ ಮಾಡಲು ಬಯಸುವ ಪುರುಷರಾಗಲಿ ಸ್ತ್ರೀಯರಾಗಲಿ ಈ ಕೆಳಗೆ ವಿವರಿಸಲಾದ ಸಂಗತಿಗಳನ್ನು ಅವಶ್ಯಕವಾಗಿ ಲಕ್ಷ್ಯವಿಡಬೇಕು. ಸೋಮವಾರದಂದು ಪ್ರತಿನಿತ್ಯದಂತೆ ಮುಂಜಾವಿನಲ್ಲಿ ಸ್ನಾನ ಮಾಡಿ ತಮ್ಮ ನಿತ್ಯ ಕರ್ಮಗಳನ್ನು ನೆರವೇರಿಸಬೇಕು. ಅಂದು ಸಾಯಂಕಾಲದವರೆಗೆ ಉಪಹಾರ ಇರಬೇಕು. ಹಣ್ಣು ಹಾಲು ತೆಗೆದುಕೊಳ್ಳುವ ಪ್ರತಿಬಂಧವಿಲ್ಲ. ಸೂರ್ಯಾಸ್ತ ಸಮಯಕ್ಕೆ ಸ್ನಾನ ಮಾಡಬೇಕು. ಹುತ್ತದ ಮಣ್ಣಿನಿಂದ ಶಿವಲಿಂಗವನ್ನು ರಚಿಸಬೇಕು. ದೂರದಷ್ಟು ಪೂಜಾ ಸಾಮಗ್ರಿಗಳನ್ನು ಪಂಚಾಮೃತ ಅಭಿಷೇಕದೊಂದಿಗೆ ಷೋಡಾಚಾರಗಳಿಂದ ಆ ಲಿಂಗವನ್ನು ಪೂಜಿಸಬೇಕು. ತಮ್ಮ ಬಯಕೆಯನ್ನು ಪೂರೈಸಲು ಪ್ರಾರ್ಥಿಸಿ ಬ್ರಹ್ಮಾರ್ಪಣೆ ಮಾಡಿ ಪೂಜೆಯನ್ನು ವಿಸ್ತರಿಸಬೇಕು. ಪೂಜೆಯ ಸಿದ್ಧಾರ್ಥವಾಗಿ ಬ್ರಾಹ್ಮಣೀಯ ವಾಯನ ಬಾಗಿಲವನ್ನು ದಕ್ಷಿಣದೊಂದಿಗೆ ದಾನ ಮಾಡಬೇಕು. ಶಿವಲಿಂಗಕ್ಕೆ ಸಮರ್ಪಿಸುವ ನೈವೇದ್ಯ ಒಂದು ವಿಶಿಷ್ಟ ರೀತಿಯಾಗುವುದು. ಅದು ಹೀಗೆ: ಅರ್ಧ ಸೇರು ಗೋಧಿಯ ಹಿಟ್ಟು ಹುರಿದು ಸಾಕಷ್ಟು ಕೂಡಿಸಿ ಗುಳ ಪಪ್ಪಡಿಯನ್ನು ಮಾಡಬೇಕು. ಅದರಲ್ಲಿ 3 ಭಾಗ ಮಾಡಿ 3 ಉಂಡೆಗಳನ್ನು ಕಟ್ಟಬೇಕು. ನೈವೇದ್ಯ ತೋರಿಸಬೇಕು. ಪೂಜೆಯ ಕಥೆಗಳು ಮುಗಿದ ಮೇಲೆ ಒಂದು ಆಕಳಿಗೆ ಕೊಡಬೇಕು. ಒಂದನ್ನು ಪ್ರಸಾದ ರೂಪವಾಗಿ ಎಲ್ಲರಿಗೂ ಕೊಡಬೇಕು. ಒಂದನ್ನು ತಾವು ಸೇವಿಸಬೇಕು. ವ್ರತಸ್ಥರು ಲಿಂಗ ಪ್ರಸಾದವನ್ನು ಹೊರತು ಆಹಾರವನ್ನು ಸೇವಿಸಬಾರಲಾಗದು. ಪೂಜಿಸಿದ ಲಿಂಗವನ್ನು ಹೊಳೆಯಲ್ಲಿ ಇಲ್ಲವೇ ಪವಿತ್ರವಾದ ಜಲಾಶಯದಲ್ಲಿ ಬಿಡಬೇಕು. ಇಂತು 16 ಸೋಮವಾರ ವ್ರತಾಚರಣೆ. 17ನೆಯ ಸೋಮವಾರ ವ್ರತವನ್ನು ಮುಗಿಸಬೇಕು. ಅಂದು ಎಂದಿನಂತೆ ಲಿಂಗವನ್ನು ಪೂಜಿಸಬೇಕು. ನೈವೇದ್ಯಕ್ಕಾಗಿ 5 ಸೇರು ಗೋಧಿಯ ಹಿಟ್ಟನ್ನು ಹುರಿದು ತಕ್ಕಷ್ಟು ಬೆಲ್ಲ, ಸಕ್ಕರೆ, ತುಪ್ಪಗಳನ್ನು ಕೂಡಿಸಿ ಗುಳಪೊಟ್ಟೆ ಮಾಡಿ ವಾಡಿಕೆಯಂತೆ ನೈವೇದ್ಯವನ್ನು ಮಾಡಿ 1 ಭಾಗವನ್ನು ಆಕಳಿಗೆ, 1 ಉಳಿದ ಎಲ್ಲ ಸ್ವೀಕರಿಸಬೇಕು. ಅದು ವ್ರತದ ಅಡುಗೆಯನ್ನು ಶಿವಲಿಂಗಕ್ಕೆ ನೈವೇದಿಸಿದ ಊಟ ಮಾಡಬೇಕು. ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದಕ್ಷಿಣ ಕೊಡಬೇಕು. ವ್ರತವು ಅಂದರೆ ವ್ರತವನ್ನು ಆಚರಿಸುವವರು ಸೋಮವಾರದಂದು ಎಲ್ಲ ಬಗೆಯಿಂದಲೂ ಪವಿತ್ರವಾಗಿರಬೇಕು. ಮಡಿಯಿಂದ ಇರಬೇಕು. ಒಟ್ಟಾರೆ ತ್ರಿಗ್ರಣ ಮನಸ್ಸು, ಮಾತು, ಶರೀರಗಳಿಂದ ಶುದ್ಧವಾಗಿರಬೇಕು. ಪರಮ ಪವಿತ್ರವಾದ ಶಿವ ಪಂಚಾಕ್ಷರ ನಮಃ ಶಿವಾಯ ಮಂತ್ರವನ್ನು 5,000 ಇಲ್ಲವೇ 500 ಕೊನೆಗೆ 108 ಸಲವಾದರೂ ಜಪಿಸಬೇಕು. ಈ ಗ್ರಂಥದ ಕೊನೆಗೆ ಇಟ್ಟಿರುವ ಶಿವ ಸ್ತೋತ್ರ ಹೆಚ್ಚಿನ ವೇಳೆಯ ಅನುಕೂಲತೆ ಇದ್ದರೆ ಬೃಹತ್ ಸೂತ್ರ
ರತ್ನಾಕರವೆಂಬ ಗ್ರಂಥದಲ್ಲಿ ಶಿವಸ್ತೋತ್ರವನ್ನು ಪಠಿಸಬೇಕು. ವ್ರತದ ಮಹತ್ವ. ಕಲಿಯುಗದ ಈ ವ್ರತವು ಕಲ್ಪ ತರುವಾಗಿದೆ. ಭಕ್ತಿಯಿಂದ ಈ ವ್ರತವನ್ನು ಆಚರಿಸುವವರು ಕೊನೆಗೆ ಕೂಡಲೇ ತಮ್ಮ ಬಯಕೆಗಳನ್ನು ಪೂರ್ಣ ಮಾಡಿಕೊಳ್ಳುವವರು. ಈ ವ್ರತಾಚರಣೆಯಿಂದ ವಿದ್ಯಾರ್ಥಿಯು ವಿದ್ಯೆಯನ್ನು, ಧನಾರ್ಥಿಗಳನ್ನು ಧನವನ್ನು, ಪುತ್ರಾಪ್ತಿಯನ್ನು, ಪುತ್ರರನ್ನು, ಇಲ್ಲದವನು ಹೆಂಡತಿಯನ್ನು, ಸುಖಾರ್ಥಿ ಸುಖವನ್ನು ಹೊಂದುವುದಲ್ಲದೆ ಎಲ್ಲ ಪಾಪಗಳಿಂದ ಮುಕ್ತರಾಗಿ ಶಿವ ಸಾಯುಜ್ಯವನ್ನು ಹೊಂದುವರು. ಅಂತೆಯೇ ಇದು ವ್ರತಾರ್ಥನಂ ವ್ರತ ಮುತ್ತಮಂ ಎಲ್ಲ ವ್ರತಗಳಲ್ಲಿ ಹೆಚ್ಚಿನದಾಗಿದೆ. ಈ ವ್ರತದ ಮಹಿಮೆಯನ್ನು ವ್ಯಕ್ತಗೊಳಿಸುವ ಮುಂದಿನ ಕಥೆಗಳನ್ನು ಭಕ್ತಿಪೂರ್ವಕವಾಗಿ ಓದಿ, ಕೇಳಿ, ತಿಳಿದು ಎಲ್ಲರೂ ತಮ್ಮ ಇಷ್ಟಾರ್ಥಗಳನ್ನು ಪಡಿಸು ಸುಖಿಗಳಾಗಬೇಕು. 16 ಸೋಮವಾರ ವ್ರತ ಕಥೆ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ನೈವೃಷಾತಮ ಪುಣ್ಯ ಭೂಮಿಯಲ್ಲಿ ಮಹಾಯಜ್ಞ ನಿರ್ವಹಣೆಗಾಗಿ ಕೂಡಿದ ಶೌನಕಾದಿ ಋಷಿಗಳು ಸರ್ವ ಪುರಾಣಗಳನ್ನು ಬಲ್ಲಂತ ಸೂತನನ್ನು ಕುರಿತು ನಮಸ್ಕರಿಸಿ, ಸೂತನೇ, ನಿನ್ನಿಂದ ನಾವು ಕೇಳಿದ್ದೆವು. ಸಾಂಪ್ರತ್ತು ಬಯಸಿದ ಫಲವು ಯಾವ ವ್ರತದಿಂದ ಬೇಗನೆ ದೊರಕುವುದೋ ಅಂತಹ ಒಂದು ಉತ್ತಮೋತ್ತಮ ವ್ರತವನ್ನು ನನ್ನ ಪಾರ್ವತಿಯು ತನ್ನ ಪ್ರಾಣವಲ್ಲಭನಾದ ಪರಮೇಶ್ವರನ ಕುರಿತು ಕೇಳಿದ್ದಳು. ಆಗ ಪರಮೇಶ್ವರನು ಪಾರ್ವತಿಗೆ ಹೇಳಿದ್ದುದನ್ನೇ ನಿಮಗೆ ಹೇಳುವೆನು, ಒಮ್ಮಿಂದನಿಂದದೆ ಕೇಳಿರಿ ಎಂದರು. ಒಂದಾನೊಂದು ಸಮಯದಲ್ಲಿ ರಜತಗಿರಿಯೊಳಗಿನ ಕೈಲಾಸ ಮಂದಿರದಲ್ಲಿ ರತ್ನಮಯ ಸುವರ್ಣ ಸಿಂಹಾಸನದಲ್ಲಿ ಜಟಾಧಾರಿಯಾದ ಶ್ರೀಮತ್ ಪರಮೇಶ್ವರನು ವಿರಾಜಮಾನವಾಗಿದ್ದನು. ಆತನ ವಿಗ್ರಹವು ಕೋಟಿ ಸೂರ್ಯರಿಗೆ ಸಮಾನವಾಗಿ ಉದ್ಭರಿತವಾಗಿತ್ತು. ಅವನು ಯೋಗಾಸನದಲ್ಲಿ ಕುಳಿತಿದ್ದನು. ಅವನ ಕೈಗಳಲ್ಲಿ ಬರಾಭಯ ಮುದ್ರೆಗಳಿದ್ದವು. ಮುಖಮಂಡಲವು ಮುಳುಗು ನಗೆಯಿಂದ ತುಂಬಿತ್ತು ಮತ್ತು ಅದು ಬ್ರಹ್ಮ ತೇಜಸ್ವಿಯಿಂದ ಮಿನುಗುತ್ತಿತ್ತು. ಮೈ ಮೇಲೆ ಶ್ರೇಷ್ಠವಾದ ಹುಲಿದೊಳಗೆ ಶೋಭಿಸುತ್ತಿತ್ತು. ವಸ್ತು ಪಾರ್ವತಿ ಪತಿಯಾದ ಭಗವಾನ್ ಪರಮೇಶ್ವರನು ಪರಮ ಸುಂದರನು. ಎಲ್ಲ ಕಾರ್ಯ ಬಾಹುಲ್ಯದಿಂದ ನಿವೃತ್ತವಾಗಿ ಸ್ವಸ್ಥ ಚಿತ್ತದಿಂದ ಏಕಾಂತದಲ್ಲಿ ಕುಳಿತ ಪತಿಯನ್ನು ಕುರಿತು ಪಾರ್ವತಿಯು, ನಾಥ, ನಾನು ನಿನ್ನ ಮುಖಾರವಿಂದದಿಂದ ಎಲ್ಲ ಉತ್ತಮೋತ್ತಮ ಆಗಮನವನ್ನು, ನೀತಿ ಶಾಸ್ತ್ರ, ಯೋಗಶಾಸ್ತ್ರ, ಸಿದ್ಧಿಶಾಸ್ತ್ರ, ತಂತ್ರಶಾಸ್ತ್ರ, ಭಕ್ತಿಶಾಸ್ತ್ರ ಇವೇ ಮೊದಲಾದ ಶಾಸ್ತ್ರಗಳನ್ನು, ಸಮಸ್ತ ದೇವಿಯರ ಚರಿತ್ರೆಗಳನ್ನು ಕೇಳಿದೆನು. ಇಷ್ಟಾರ್ಥಗಳನ್ನು ಪೂರೈಸುವ ಅದೆಷ್ಟೋ ವ್ರತಗಳನ್ನಾದರೂ ಕೇಳಿದೆನು. ಈಗ ಎಲ್ಲ ಧರ್ಮಕಾಲ ಅವಸ್ಥೆಗಳಲ್ಲಿರುವ ಎಲ್ಲರಿಗೂ ಅಲ್ಪ ಫಲವನ್ನು ಕೂಡಲೇ ನಿಶ್ಚಿತವಾಗಿ ಕೊಡುವಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ವ್ರತರಾಜ ನೀನು ಪ್ರಸನ್ನನಾಗಿದ್ದ ಪಕ್ಷಕ್ಕೆ ನನಗಾಗಿ ಹೇಳುವ ಕೃಪೆಯಾಗಬೇಕು ಎಂದು ಕೈ ಮುಗಿದು ವಿನಿತಳಾಗಿ ಪ್ರಾರ್ಥಿಸಿದಳು. ಅದಕ್ಕೆ ಶಂಕರನು ಮುಗುಳು ನಗೆಯನ್ನು ಸೂಸುತ್ತ ಪ್ರಸನ್ನ ಚಿತ್ತನಾಗಿ, ಪ್ರಿಯೆ ಹಿಮನುಗಜಾತೆ ಪಾರ್ವತಿ, ನೀನು ನನ್ನ ಮುದ್ದು ಮಡದಿ, ನನ್ನ ಪೂರ್ಣ ಪ್ರೇಮದ ಕೃಪೆಗೆ ಪಾತ್ರಳು. ನಿನ್ನ ಪ್ರಶ್ನೆಗೆ ಉತ್ತರ ಹೇಳುವುದೇನಿದೆ ಅಲ್ಲವೇ? ನೀನು ಬಯಸುವ ಸಂಗತಿಯು ಲೋಕ ಹಿತಾರ್ಥವಾದದ್ದು. ಬಾ ಎಂದು ಹತ್ತಿರ ಕರೆದು ಮೈ ದಡವಿ ಎಡತೊಡೆಯ ಮೇಲೆ ಕುಳಿಸಿಕೊಂಡು ಹೇಳತೊಡಗಿದನು. ಪ್ರಾಣ ಹಿತಾರ್ಥವಾಗಿ ನಿನ್ನ ಬಯಕೆಗೆ ತಕ್ಕ ಒಂದು ಶ್ರೇಷ್ಠವಾದ ಉತ್ತಮೋತ್ತಮ ವ್ರತವನ್ನು ಹೇಳುವೆನು. ನೀನು ಪೂರ್ಣ ಜಿಜ್ಞಾಸೆಯಿಂದ ಪ್ರಶ್ನಿಸಿದ ಮೂಲಕ ಒಮ್ಮೆಯಿಂದ ಕೇಳು ಎಂದು ಹೇಳುವ ಅಗತ್ಯವಿಲ್ಲ. ನಾನು ಹೇಳುವ ವ್ರತವು ನಕ್ಷತ್ರಗಳಲ್ಲಿ ಚಂದ್ರಮನು, ಗ್ರಹಗಳಲ್ಲಿ ಸೂರ್ಯನು, ನದಿಗಳಲ್ಲಿ ಗಂಗೆಯು, ಇಂದ್ರಿಯಗಳಲ್ಲಿ ಮನಸ್ಸು ಹೇಗೆ ಶ್ರೇಷ್ಠವೋ ಹಾಗೆ ಈ ಶ್ರೇಷ್ಠವು ಸ್ವಾರಸ್ಯಪೂರ್ಣವಾಗಿ ಆಗಿದೆ. ನಾನು ಪೂರ್ವದಲ್ಲಿ ಪುರಾಣ ಚರಿತ್ರ ವ್ರತವನ್ನು ಕಂಡಿರುವಂತೆ ಹೇಳುವೆನು. ನಾನು ಹೇಳಿರುವ ವ್ರತಕ್ಕೆ ಷೋಡಶೇಂದು ವಾಸರ ವ್ರತ
ಅಥವಾ 16 ಸೋಮವಾರಗಳ ವ್ರತ ಎಂದು ಹೇಳುವರು. ಈ ವ್ರತದ ಲೋಕೋಕ್ತವಾದ ಮಹತ್ವ ಎಷ್ಟೆಂದು ಹೇಳಲಿ. ಭಕ್ತಿಪೂರ್ವಕವಾಗಿ ಏಕಾಗ್ರದಿಂದ ಈ ವ್ರತವನ್ನು ಆಚರಿಸುವುದರಿಂದ ಅವರವರ ದರಿದ್ರನು ಧನವಂತನಾಗುವನು, ಕನ್ಯೆಯರು ಬಯಸಿದ ಪತಿಯನ್ನು ಹೊಂದುವರು, ಅಲ್ಲದೆ ಪತಿಯ ಮರಣವು ಕೂಡ ತಪ್ಪಿಸಬಲ್ಲದು, ಬಂಜೆಯರು ಸುಪುತ್ರರಾಗುವರು, ರೋಗಿಗಳು ದೃಢಕಾಯರಾಗುವರು, ಬದಗಬಹುದಾದ ಸಂಕಟಗಳು ಆಗಲಿರುವುದನ್ನು ಕೊಡುವರು. ವ್ರತಸ್ಥರಿಗೆ ದೊರಕುವಷ್ಟು ಪುಣ್ಯವು ನೋಡುವವರಿಗೂ ಕೇಳುವವರಿಗೂ ದೊರಕುವುದು. ವ್ರತಭಂಗ ಮಾಡುವವರು ವ್ರತವನ್ನು ಹೀಗಳೆಯುವವರು ಹಲವು ವಿವಿಧ ಮಹಾ ಸಂಕಟಗಳನ್ನು ಒಳಗಾಗುವರು. ಪಾರ್ವತಿಯು, ದೇವ, ಈ ವ್ರತವನ್ನು ಯಾವಾಗ ಹೇಗೆ ಆಚರಿಸಬೇಕೆಂಬುದನ್ನು ಸವಿಸ್ತಾರವಾಗಿ ಕೇಳಲು ಬಯಸುವೆನು, ಹೇಳಲು ಪ್ರಾರ್ಥಿಸುವೆ. ಶಿವೆ, ಶಂಕರಿ, ಈ ವ್ರತವನ್ನು ಬೇಕಾದಾಗ ಇಷ್ಟಾರ್ಥಗಳನ್ನು ಹೊಂದಬೇಕೆಂದು ಬಯಸಿದಾಗ ಆರಂಭಿಸಬಹುದು. ಕಾಲ ನಿಯಮವೇನೂ ಇಲ್ಲ. ಆದರೆ ಚಾತುರ್ಮಾಸವೆನ್ನುವ ಆಷಾಢ ಶುದ್ಧ ಪೌರ್ಣಿಮೆಯಿಂದ ಕಾರ್ತಿಕ ಶುದ್ಧ ಪೌರ್ಣಿಮೆಯವರೆಗೆ 4 ತಿಂಗಳಲ್ಲಿ ಬರುವ 16 ಸೋಮವಾರ ಈ ವ್ರತವನ್ನು ಪಾಲಿಸಬೇಕು. ಸೋಮವಾರ ದಿನ ಉಪವಾಸವಿರಬೇಕು. ಮುಂಜಾವಿನಲ್ಲಿ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ನೆರವೇರಿಸಬೇಕು. ಮತ್ತೆ ಮುಂಜೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಬೇಕು. ಮಡಿಯಿಂದಲೇ ಹುತ್ತದ ಮಣ್ಣಿನಿಂದ ಶಂಭುಲಿಂಗವನ್ನು ಮಾಡಿಕೊಳ್ಳಬೇಕು. ಅನುಕೂಲವಿದ್ದವರು ಬೆಳ್ಳಿ, ಹಿತ್ತಾಳೆ ಲಿಂಗಗಳನ್ನು ಉಪಯೋಗಿಸಬಹುದು. ಬಿಲ್ಪತ್ರೆ, ಪುಷ್ಪ, ಧೂಪ, ದೀಪ, ಅಕ್ಷತೆ ಮೊದಲಾದ ಸುಗಂಧ ದ್ರವ್ಯಗಳಿಂದ ಶುಶ್ರೂಷಾಚಾರಗಳಿಂದ ಪೂಜಿಸಬೇಕು. ಪಂಚಾಮೃತ ಅಭಿಷೇಕ ಮಾಡಬೇಕು. ಕರ್ಪೂರ, ತುಪ್ಪದಾರತಿ ಬೆಳಗಬೇಕು. ನೈವೇದ್ಯಕ್ಕಾಗಿ ಅರ್ಧ ಸೇರು ಗೋಧಿ ಹಿಟ್ಟು ಹುರಿದ ಅರ್ಧಕ್ಕೆ ತಕ್ಕಷ್ಟು ಬೆಲ್ಲ, ತುಪ್ಪಗಳನ್ನು ಕೂಡಿಸಿ ಗುಳಪಡಿಯನ್ನು ಉಪಯೋಗಿಸಬೇಕು. ಎಲ್ಲವನ್ನು ಶಿವಲಿಂಗಕ್ಕೆ ನೈವೇದ್ಯ ಮಾಡಬೇಕು. ಅನಂತರ ಅದರಲ್ಲಿ 3 ಭಾಗ ಮಾಡಿ ಒಂದು ಪ್ರಸಾದ ರೂಪವಾಗಿ ಎಲ್ಲರಿಗೂ ಕೊಡಬೇಕು. ಇನ್ನೊಂದು ಭಾಗವನ್ನು ವ್ರತಸ್ಥರು ಸ್ವೀಕರಿಸಬೇಕು. ಅಂದು ಉಪ್ಪನ್ನು ಮುಟ್ಟಕೂಡದು. ಇದೇ ವಿಧಿವಾದ ಪರಮ ಭಕ್ತಿಯಿಂದಲೂ ನಿಶ್ಚಲ ಮನದಿಂದಲೂ 16 ಸೋಮವಾರ ಪಾಲಿಸಬೇಕು. 17ನೆಯ ಸೋಮವಾರ ವಾಡಿಕೆಯಂತೆ ಶಿವಲಿಂಗವನ್ನು ಪೂಜಿಸಬೇಕು. ಅಂದು 5 ಸೇರು ಗೋಧಿಯ ಹಿಟ್ಟನ್ನು ತಕ್ಕಷ್ಟು ಬೆಲ್ಲ, ತುಪ್ಪಗಳನ್ನು ಕೂಡಿಸಿ ಎಲ್ಲವನ್ನು ಲಿಂಗಕ್ಕೆ ನಿವೇದಿಸಬೇಕು. ಬಳಿಕ 3 ಭಾಗ ಮಾಡಿ ಈ ಮೊದಲು ಹೇಳಿರುವಂತೆ ವಿನಿಯೋಗಿಸಬೇಕು. ಪೂಜಿಸಿದ ಲಿಂಗಗಳನ್ನು ಆಗಾಗ ಇಲ್ಲವೇ ಒಟ್ಟಾಗಿ ಕೂಡಿಸಿ ಹೊಳೆಯಲ್ಲಿ ಇಲ್ಲವೇ ಪವಿತ್ರವಾದ ಜಲದಲ್ಲಿ ಹಾಕಬೇಕು. ಇದೇ ಈ ವ್ರತದ ವಿಧಾನವು. ಅಂದು ಅಡಿಗೆಯನ್ನು ಲಿಂಗಕ್ಕೆ ನೈವೇದಿಸಬೇಕು. ತಾನು ಉಣ್ಣಬೇಕು. ಬ್ರಾಹ್ಮಣರಿಗೂ ಭೋಜನ ಮಾಡಿಸಿ ದಕ್ಷಿಣೆ ಕೊಡಬೇಕು. ಪಾರ್ವತಿ, ಶಂಭೋ, ಈ ವ್ರತದ ಕಾಲ ಮತ್ತು ವಿಧಾನಗಳನ್ನು ತಿಳಿದೆವು. ಇನ್ನು ಈ ವ್ರತವು ಯಾರು ಮಾಡಿ ಯಾವ ಫಲಗಳನ್ನು ಹೊಂದಿರುವುದನ್ನು ಹೇಳುವುದಾಗಿರಬೇಕು. ಸೂತನು, ಋಷಿಗಳಿರ ಪಾರ್ವತಿಯ ಈ ಪ್ರಶ್ನೆಯನ್ನು ಕೇಳಿ ಶಂಭುವು ನಸುನಕ್ಕು ಮುಂದಿನ ಕಥೆಗಳನ್ನು ಹೇಳತೊಡಗಿದನು. ಅದನ್ನು ನೀವು ಒಮ್ಮನದಿಂದ ಲಾಲಿಸಬೇಕು. ಇಚ್ಛಿತ ಪತಿಯನ್ನು ಅಗಲಿದ ಮಗುವನ್ನು ಪಡೆದದ್ದು. ಶಂಕರನು ಪಾರ್ವತಿಯ 16 ಸೋಮವಾರದ ವ್ರತದ ಮಹತ್ವದ ಕಾಲ ವಿಧಿಗಳ ಬಗ್ಗೆ ನಾನು ಈವರೆಗೆ ಹೇಳಿದ ಸಂಗತಿಯನ್ನು ತೀರ ಅರಿದವಳಂತೆ ಕೇಳಿದಿ. ಈಗ ಆಚರಿಸಿದವರಾರು, ಅವರು ಪಡೆದ ಫಲಗಳೇನು ಎಂದು ಪ್ರಶ್ನಿಸುವಿ. ಇದನ್ನು ಕಂಡು ನನಗೆ ನಗು ಬರುತ್ತದೆ. ನಿನಗೆ ನಗು ಬರಲು ನನ್ನ ಪ್ರಶ್ನೆ ಅಂತಹ ವಿಚಿತ್ರವಾದಂಥದ್ದೇನಿದೆ? ಶಂಕರನು, ಅಲೆ ಹುಚ್ಚಿ, ಈ ವಿಚಿತ್ರವೇನೆಂದು ಕೇಳುವಿಯಾ? ಇದಕ್ಕಿಂತಲೂ ಹೆಚ್ಚಿನ ವಿಚಿತ್ರ ಇನ್ನಾವುದಿದೆ? ನೀನು ನನ್ನನ್ನು ಪತಿಯಾಗಿ ಪಡೆಯಲು ಇದೇ ವ್ರತವನ್ನು ಆಚರಿಸಿ ಪಡೆದುಕೊಂಡೆ. ಈಗ ಮತ್ತೆ ಅರಿದವಳಂತೆ ಕೇಳುತ್ತಿವೆಯಲ್ಲ?
ಪಾರ್ವತಿ, ವಿರೂಪಾಕ್ಷನೇ, ನಿನ್ನನ್ನೇ ಪತಿಯನ್ನಾಗಿ ಪಡೆಯಲು ನಾನು ತಪಾಚರಣೆಯಲ್ಲಿರುವಾಗ ನೀನು ವಟು ವೇಷದಿಂದ ಪ್ರಕಟಿಸಿ ಉಪದೇಶಿಸಿದ ಅದರಂತೆ ವ್ರತವನ್ನು ಕೈಗೊಂಡು ನಿನ್ನನ್ನು ಪಡೆದೆನು ಎಂಬುದು ನಿಜವು. ಆದರೆ ಈಗಿನ ಉಪದೇಶವು ನಿನ್ನ ಅಪರೋಕ್ಷದಿಂದ ಆದುದು. ಈಗ ಪ್ರತ್ಯಕ್ಷವಾಗಿ ನಿನ್ನ ಮುಖದಿಂದ ನನ್ನ ಪರಿಣಾಮವು ವೃತ್ತಾಂಶವನ್ನು ಕೇಳುವ ಉತ್ಕಟವಾದ ಬಯಕೆ ಉಂಟಾಗಿದೆ. ಅಲ್ಲದೆ ಈ ವ್ರತ ಉಪದೇಶಕ್ಕೆ ಅಧಿಕಾರಿಯಾದವನು ನೀನು. ನನ್ನ ಬಯಕೆಯನ್ನು ಲೋಕಹಿತವನ್ನು ನೆನೆದು ಹೇಳುವುದಾಗಬೇಕು. ನಾನು ಮಾಡಿದ ವ್ರತವನ್ನು ನಿನ್ನ ಮುಖದಿಂದ ಕೇಳುವುದು ನನಗೆ ಅತ್ಯಾನಂದದ ಸಂಗತಿಯಾಗಿದೆ ಎಂದು ಪ್ರಾರ್ಥಿಸಿದಳು. ಶಂಕರನು, ಶಿವೆ, ವಿಷ್ಣುವಿನ ನೋಳಲ್ಲದೆ ನಾನೇ ಶಿವನೇ ಪತಿಯಾಗಬೇಕೆಂದು ನೀನು ಘೋರಾರಣ್ಯದಲ್ಲಿ ಉಗ್ರರಾದ ತಪಸ್ಸನ್ನು ಆರಂಭಿಸಿದಿ. ಅದನ್ನು ತಿಳಿದು ಸಪ್ತರ್ಷಿಗಳು ನನ್ನೆಡೆಗೆ ಬಂದು ನಗಜಾತೆಯ ಮೇಲೆ ಅನುಗ್ರಹ ಮಾಡಲಾಗದೆ ಅವಳ ಉಗ್ರ ತಪಾಚರಣೆಯನ್ನು ನೋಡಲಾಗದೆ ಎಂದು ಬೇಡಿಕೊಂಡರು. ಅವರ ವಿನಂತಿಯಿಂದ ಸಂತುಷ್ಟನಾದ ನಾನು ತಥಾಸ್ತು ಎಂದೆ. ನಿನ್ನ ಮನಸ್ಸಿನ ದೃಢತೆಯನ್ನು ಪರೀಕ್ಷಿಸಲು ವಟು ವೇಷಧಾರಿಯಾಗಿ ನಿನ್ನೆಡೆಗೆ ಬಂದೆ ಮತ್ತು ನಿನ್ನನ್ನು ಕುರಿತು ಗಿರಿರಾಜ ನಂದಿನಿ ಸುಳ್ಳೆಯನ್ ಅದಕ್ಕೆ ತಪ್ಪಿಸಿದ ಕಷ್ಟಕ್ಕೆ ಗುರಿಯಾಗಿ ಬಳಲುವೆ. ಶಂಕರನಿಗೂ ನಿನಗೂ ಅದಾವ ಸಮಾನ ಅಂದನು. ಸ್ಮಶಾನ ವಾಸಿ, ನೀನು ಅರಮನೆಯ ವಾಸಿ. ಅವನು ವಿಷಕಂಠ, ನೀನು ಕೋಕಿಲೆ ಕಂಠ. ಅವನು ಸರ್ವಭೂಷಣ, ನೀನು ಅಂಜುಗುಳಿ. ನೀನು ಕುಂಕುಮ ಧರಿಸಿದವಳೆ, ಅವನು ಚಿತೆಯ ಭಸ್ಮಧರ. ನೀನು ಬೆಲೆಯುಳ್ಳ ರತ್ನ ಎಂದರೆ ಅವನು ಗಾಜಿನ ಮಣಿ. ನೀನು ಕೋಮಲೆ, ಅವನು ಒರಟ. ನೀನು ಪೀತಾಂಬರಧಾರಿ, ಅವನು ಗಜಚರ್ಮವನ್ನು ಹೊಂದಿದವನು. ಇಂತಹ ಬೇರಕ್ಕೆ ಸಲ್ಲುವುದೇ? ವೈವಾಹಿಕ ಸೌಕರ್ಯಕ್ಕೆ ಸಮಾನತೆ ಅಗತ್ಯ. ನೀನು ವಿಷ್ಣುವನ್ನು ಮದುವೆಯಾಗು, ವೈಕುಂಠದ ಭಾಗ್ಯವೇ ನಿನ್ನದಾಗುವುದು. ಸುಖದ ಸಾಮ್ರಾಜ್ಯದಲ್ಲಿ ಲೋಲಾಡುವಿಯಂತೆ ಎಂದು ಹೇಳಿದೆ. ಅದಕ್ಕೆ ನೀನು ಕೋಪ ತಾಳಿ ಕಣ್ಣು ಕೆಂಪಾಗಿ ಮಾಡಿ ಉರಿದಿದ್ದೆ. ಶಿವ ನಿಂದೆಯನ್ನು ಕೇಳುವುದು ಮಹತ್ ಪಾಪವೆಂದು ನುಡಿದು ಕೇಳಲಾರದೆ ಕಿವಿಯನ್ನು ಬೆರಳಿಟ್ಟುಕೊಂಡೆ. ನನ್ನ ಮುಖವನ್ನು ನೋಡಲಾರದೆ ತಿರುಗಿ ಕುಳಿತು ಶಿವ ಸಂಪಾದನೆಯಲ್ಲಿ ನನ್ನ ಆತ್ಮಾರ್ಪಣೆಯಾದರೂ ಒಳಿತು, ಬೇರೊಬ್ಬರನ್ನು ವರಿಸಲಾರೆ, ಕಣ್ಣೆತ್ತಿ ನೋಡಲಾರೆ ಎಂದು ದೃಢ ನಿಶ್ಚಿತವನ್ನು ಪ್ರಕಟಿಸಿದಿ. ಆಗ ನಾನು ಶೋಲಧರ, ಜಟಾಜೋರ, ಚಂದ್ರಮೌಳಿ, ತ್ರಿನೇತ್ರ, ಸರ್ವಾಭರಣಭೂಷಿತ, ಕೋಟಿ ಸೂರ್ಯ ಪ್ರಕಾಶ, ಮಾಂಗಲ್ಯಧಾಮನಾದ ನನ್ನ ನಿಜರೂಪವನ್ನು ನಿನಗೆ ತೋರಿಸಿದೆ. ಹಿಮಧಾಮಕ್ಕೆ ಹೋಗಿ 16 ಸೋಮವಾರ ವ್ರತವನ್ನು ಕೈಗೊಳ್ಳಲು ಹೇಳಿದೆ. ಪೂಜೆ ಮೊದಲಾದ ಎಲ್ಲ ವಿಧಾನಗಳನ್ನು ತಿಳಿಸಿದೆ. ಆದ್ದರಿಂದ ನಿನ್ನ ಬಯಕೆಯು ನಿಶ್ಚಿತವಾಗಿ ಕೈಗೂಡುವುದೆಂದು ಆಶ್ವಾಸಿಸಿದೆ. ಅದರಂತೆ ನೀನು ತಂದೆಯ ಮನೆಗೆ ಹೋಗಿ ವ್ರತವನ್ನು ಆಚರಿಸಿ, ಅದರಂತೆ ನಿನ್ನ ತಾತನ ಮನಸ್ಸು ನಿನಗೆ ಅನುಕೂಲವಾಗಿ ಪರಿವರ್ತಿಸಿತು. ಅನಂತರ ನಿನ್ನ ತಾತನು ಒಳ್ಳೆ ಸಂತೋಷದಿಂದ ನಿನ್ನನ್ನು ಧಾರೆ ಎರೆದಳು ಕೊಟ್ಟನು. ಹಿಮನಗರದಲ್ಲಿ ಸಮಸ್ತ ವೈಭವದೊಂದಿಗೆ ಸಕಲ ಸುರ ನರ ಗಂಧರ್ವರ ಸಮುದಾಯದಲ್ಲಿ ಗಿರಿಜಾಶಂಕರ ಲಗ್ನ ಸಮಾರಂಭವು ಒಳ್ಳೆಯ ಆನಂದದಿಂದ ನೆರವೇರಿತು. ಸರ್ವರು ಸುಮೂರ್ತವು ಸಾವುದಾನ ಎಂದು ಅಕ್ಷತಾರೋಪಣ ಮಾಡಿದರು. ಸರ್ವಮಂಗಳೇ ಪಾರ್ವತಿ, ನಿನ್ನೊಡನೆ ಕೋಪಿಸಿಕೊಂಡು ಬಹುದಿನಗಳಿಂದ ಅಗಲಿ ಹೋದ ನಿನ್ನ
ಪ್ರಿಯ ಪುತ್ರನಾದ ಷಣ್ಮುಖನನ್ನು ನೀನೇ ಇದೇ ವ್ರತಾಚರಣೆಯಿಂದ ಪಡೆದುಕೊಂಡು ಆನಂದಿತಳಾದವಳಲ್ಲವೇ? ಸ್ಮರಿಸು ಪಾರ್ವತಿನಾಥ, ನಾನು ಮಾಡಿದ ವ್ರತವನ್ನು ಅದರಿಂದ ಪೂರೈಸಿಕೊಂಡು ಇಷ್ಟಾರ್ಥಗಳನ್ನು ಪ್ರಾಣನಾಥನಾದ ನಿನ್ನ ಮುಖದಿಂದ ಕೇಳಿ ಸಂತುಷ್ಟನಾದ ಮನಸ್ಕರಾದಳು. ನನ್ನಂತೆ ಈ ನಿನ್ನ ಮಹಾತ್ಮರ ವ್ರತವನ್ನು ಮತ್ತೆ ಅದಾರು ಆಚರಿಸಿದರು? ಅದರಿಂದ ಅವರಿಗೆ ದೊರೆತ ಇಷ್ಟಾರ್ಥಗಳೇನು ಎಂಬುದನ್ನು ಕೇಳಲು ಇಚ್ಛಿಸುವೆ. ಹೇಳು, ಕೃಪೆಯಾಗಬೇಕು. ಮೃತ ಪತಿಯನ್ನು ಮರಳಿ ಪಡೆದದ್ದು ಮಹಾದೇವ ಗಿರಿ ನಂದಿನಿಯೇ ಕೇಳು. ಪುಣ್ಯ ಭೂಮಿಯಾದ ಭರತಖಂಡದೊಳಗಿನ ಆರ್ಯಾವರ್ತನೆಂಬ ಪ್ರದೇಶದಲ್ಲಿ ಪುಣ್ಯ ಶ್ಲೋಕನಾದ ಚಿತ್ತವರ್ಮನೆಂಬ ರಾಜನು ಆಳುತ್ತಿದ್ದನು. ಅವನಿಗೆ ಅನೇಕ ಜನ ಗಂಡು ಮಕ್ಕಳಿದ್ದರು. ಆದರೂ ಹೆಣ್ಣು ಮಕ್ಕಳು ಬಯಸಿ ಅವನು ಪಾರ್ವತಿ ನಿನ್ನ ಉಪಾಸನೆ ಮಾಡಿದರು. ಅದರ ಫಲವಾಗಿ ನಿನ್ನಿಂದ ಒಂದು ಹೆಣ್ಣು ಮಗುವನ್ನು ಪಡೆದನು. ಅದು ಎಲ್ಲ ಶುಭ ಲಕ್ಷಣಗಳಿಂದ ಕೂಡಿತ್ತು. ಆದರೆ ಅವಳು ನನ್ನ 14ನೆಯ ವರ್ಷಕ್ಕೆ ವಿಧವೆಯಾಗುವಳೆಂಬುದು ಜ್ಯೋತಿರ್ವಿದ್ಯಾಧರು ತಿಳಿಸಿದರು. ಆ ಮಾತನ್ನು ಕೇಳಿದ ರಾಜನು ದುಃಖಾತಿರೇಕದಿಂದ ನೆಲಕ್ಕೆ ಬಿದ್ದು ಶೋಕಿಸತೊಡಗಿದನು. ಆಗ ಆ ಜ್ಯೋತಿಷಿಯು ಅರಸನೇ, ಶೋಕಿಸದಿರು. ನಿನ್ನ ಮಗಳು ಶಿವನ ಕೃಪೆಗೆ ಪಾತ್ರಳಾದ ಸಾವಿತ್ರಿಯಂತೆ ಮರಳಿ ಪತಿಯ ಪ್ರಾಣವನ್ನು ಪಡೆದು ನಿತ್ಯ ಸುಮಂಗಲೆಯಾಗುವಳು ಎಂದು ಹೇಳಿದನು. ರಾಜನ ಮನೆಯು ದಿನಕ್ಕೆ ಚಂದ್ರನೋಪಾದಿನಿಯಲ್ಲಿ ಷೋಷಶಿ ಕಲೆಗಳಿಂದ ಸಂಯುಕ್ತಳಾಗಿ ಯೌವನ ಪಥದಲ್ಲಿ ಕಾಲಿಕ್ಕಿದಳು. ಅವಳು ಜಗನ್ಮೋಹಿನಿಯಾದ ಸುಂದರಿ. ಅವಳು ಪ್ರಾಪ್ತ ವಯಸ್ಕಳಾದಳು. ಕಂಡು ಚಿತ್ರವರ್ಮನು ನಿಷಧ ದೇಶದ ಅರಸು ಮಗನಾದ ಚಂದ್ರಾಗದನಿಗೆ ಕೊಟ್ಟು ಲಗ್ನ ಮಾಡಿದನು. ಅಳಿಯನನ್ನು ತನ್ನ ಮನೆಯಲ್ಲಿಯೇ ಇರಿಸಿಕೊಂಡು ಸಂತಸದಿಂದ ಕಾಲ ಕಳೆಯುವಂತಿದ್ದನು. ಅಳಿಯ ಮತ್ತು ಮಗಳು ಪ್ರೇಮದಿಂದ ಅನ್ಯೋನ್ಯರಾಗಿದ್ದರು. ಹೀಗಿರುತ್ತಿರಲು ಒಂದು ದಿನ ಚಂದ್ರಧಾರನು ಜಲ ಕ್ರೀಡೆಯಾಗಿ ಯಮುನಾ ನದಿಗೆ ಹೋದನು. ಅಲ್ಲಿ ಆಟವಾಡುತ್ತಿರುವಾಗ ದೈವ ದುರ್ವಿಪಾಕದಿಂದ ತಿರುಗುಣಿ ಮಡುವಿಗೆ ಬಿದ್ದು ಮುಳುಗಿದನು. ನದಿಯ ತೀರದಲ್ಲಿರುವರೆಲ್ಲ ಹಾಹಾಕಾರ ಮಾಡಿದರು. ಅಂಬಿಗರು ಬೇಕಾದಷ್ಟು ಪ್ರಯತ್ನಿಸಿದರೂ ಚಂದ್ರಧಾರರು ದೊರಕಲಿಲ್ಲ. ಈ ವೃತ್ತಾಂಶವನ್ನು ತಿಳಿದು ಶೋಕಾಶೀಷದಿಂದ ಸಹ ಗಮನಕ್ಕೆ ಸನ್ನದ್ಧಳಾದಳು. ಹಿರಿಯರೆಲ್ಲರೂ ಅವಳನ್ನು ಸಾಂತ್ವನಗೊಳಿಸಲು ಸಾಕಷ್ಟು ಪ್ರಯತ್ನಿಸಿದರು. ಆದರೂ ಅವಳು ಕೇಳಿದಾಗಲೂ ಆಗಲು ಯಾಜ್ಞಪ್ರತ್ಯ ಮಹರ್ಷಿಯು ಪತ್ನಿಯಾದ ಮೈಮೃತ್ಯೆಯು ಬಂದು, ಮಗಳೇ, ದುಃಖಿಸಬೇಡ. ಸತ್ಕರ್ಮದಿಂದ ದುರದೃಷ್ಟವು ದೂರವಾಗುವು. ನಿನಗೆ ಮುತ್ತೈದೆತನವು ಸ್ಥಿರವಾಗುವಂತೆ ಈ ಒಂದು ವ್ರತವನ್ನು ಬೋಧಿಸುವೆನು. ಆದ್ದರಿಂದ ನಿನ್ನ ಪತಿಯು ಮರಳಿ ಪ್ರಾಣ ಪಡೆದು ಬರುವನು ಎಂದು ಹೇಳಿದಳು. ಅಲ್ಲದೆ 16 ಸೋಮವಾರ ವ್ರತವನ್ನು ವಿಧಿಯೊಂದಿಗೆ ಬೋಧಿಸಿದಳು. ಶ್ರೀಮತಿಯು ಮೈತ್ರೇಯ ಉಪದೇಶದಂತೆ ಭಕ್ತಿಪೂರ್ವಕವಾಗಿ ಈ ವ್ರತವನ್ನು ಕೈಗೊಂಡಳು. ಅದರಿಂದ ಪಾತಾಳ ಲೋಕದಿಂದ ಸೇರಿದ ಚಂದ್ರಾಗದನಿಗೆ ಅಲ್ಲಿನ ನಾಗರಾಜನು ಅಮೂಲ್ಯ ರತ್ನಾಭರಣಗಳನ್ನು ಕೊಟ್ಟು ಅವನನ್ನು ಭೂಲೋಕಕ್ಕೆ ಒಯ್ದು ಮುಟ್ಟಿಸುವಂತೆ ಸರ್ಪಗಳಿಗೆ ಅಪ್ಪಣೆಯನ್ನಿಟ್ಟು ಕಳುಹಿಸಿದನು. ವ್ರತವು ಮುಗಿಯುವುದರೊಳಗೆ ಚಂದ್ರಾಗನು ಬಂದು ಪತ್ನಿಯೊಡನೆ ಕೂಡಿದನು. ಎಲ್ಲರಿಗೂ ಆನಂದವಾಯಿತು. ಇಂತು ಶ್ರೀಮತಿಯು ವ್ರತದ ಪ್ರಭಾವದಿಂದ ಲೋಕಾಂತರಕ್ಕೆ ತೆರಳಿ ಪತಿಯನ್ನು ಮರಳಿ ಪಡೆದಳು.
ಪರಿಹಾರ ಪುತ್ರ ಪ್ರಾಪ್ತಿ. ಶಂಕರನು ಪಾರ್ವತಿಯನ್ನು ಕುರಿತು ಅಗಜೆ, ಈ ವ್ರತದ ಪ್ರಭಾವದಿಂದ ಕಾಲ ಮೃತ್ಯು ತಪ್ಪಿಸಿಕೊಂಡ ಕಥೆಯೊಂದನ್ನು ಹೇಳುವೆ ಕೇಳು. ಪೂರ್ವದಲ್ಲಿ ತಪೋಧನನಾದ ಮೃಕಂಡೆನೆಂಬ ಒಬ್ಬ ಋಷಿ ಇದ್ದನು. ಅವನಿಗೆ ಮಕ್ಕಳಿಲ್ಲದವರಿಗೆ ಸದ್ಗತಿ ದೊರಕದೆಂಬುದು, ಮಕ್ಕಳಿಲ್ಲದ ಬಾಳು ವ್ಯರ್ಥವೆಂತಲೂ ಬಗೆದು ಆ ಋಷಿಯು ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡು, ಆಗ ಶಿವನು ಪ್ರಕಟಿಸಿದ 16 ವರುಷದ ಆಯುಷ್ಯುಳ್ಳವ ಉತ್ತಮ ಮಗನು ಬೇಕು, 100 ವರುಷ ಬಾಳುವ ಅದಮ್ಮ ಮಗು ಬೇಕು ಎಂದು ಕೇಳಿದನು. ಋಷಿಯು 16ನೇ ವರ್ಷನ ಅಲ್ಪಾಯುಷಿಯಾದರೂ ಉತ್ತಮ ಮಗನು ಬೇಕೆಂದು ಬೇಡಿದನು. ಅದರಂತೆ ಶಿವನ ಅನುಗ್ರಹದಿಂದ ಮಾರ್ಕಂಡೇಯನೆಂಬ ಮಗನನ್ನು ಪಡೆದು ಸುಖಿಯಾದನು. ಆಯುಷ್ಯಾರ್ಥಿವಧಿಯು ಮುಗಿಯುತ್ತ ಬರಲು ಮೃಕಂಡನು ಋಷಿಯ ಉಪದೇಶದಿಂದ ಮಾರ್ಕಂಡೇಯನಿಗೆ 16 ಸೋಮವಾರಗಳ ವ್ರತಾಚರಣೆಯನ್ನು ಕೈಗೊಂಡನು. ವಿದ್ಯುಕ್ತವಾದ ಆಚರಣೆಯ ಶಿವನ ಕೃಪೆಯಿಂದ ಚಿರಂಜೀವಿತ್ವವನ್ನು ಪಡೆದನು. ತಾಯಿ ತಂದೆಯನ್ನು ಉದ್ಧರಿಸಿದನು. ಪ್ರಿಯೆ, ಸತ್ರಾಜಿತ ರಾಜನ ತಮ್ಮನಾದ ಪ್ರೇಸೇನನನ್ನು ಕೊಲ್ಲಿಸಿ ಸೈಮಂತ ಕಮ್ಮಣಿಯನ್ನು ಅಪಹರಿಸಿದ ಆರೋಪವು ಕೃಷ್ಣನಿಗೆ ಉಂಟಾಗಿತ್ತಷ್ಟವೇ. ಅದರ ನಿವಾರಣೆಗಾಗಿ ಕೃಷ್ಣನು ವನವನ್ನು ಸೇರಿ ಮಹಾಬಲಾಢ್ಯನಾದ ಜಾಂಡವಂತನನ್ನು ದ್ವಂದ್ವ ಯುದ್ಧದಲ್ಲಿ ಸೋಲಿಸಿದನು. ಕೃಷ್ಣನ ಅಪರಿಮಿತ ಸಾಮರ್ಥ್ಯಕ್ಕೆ ಮೆಚ್ಚಿ ಜಾಂಬವಂತನು ವಿದ್ಯುಕ್ತನಾದ ನನ್ನ ಮಗನನ್ನು ಅರ್ಪಿಸಿದಲ್ಲವೇ ಋಷಿ ವರದಕ್ಷಿಣೆಯಾಗಿ ಸೈಮಂತೆ ಕನ್ಯೆಯನ್ನು ಕೊಟ್ಟನು. ಈ ಜಾಂಬವಂತೆಯು ಕೃಷ್ಣನ ಅಷ್ಟನಾಯಕಿಯಲ್ಲಿ ಒಬ್ಬಳು. ಒಳ್ಳೆ ಪ್ರೀತಿಗೆ ಪಾತ್ರಳು. ಆದರೆ ಅವಳಿಗೆ ಮಕ್ಕಳಿಲ್ಲವೆಂಬ ಗೊರಗುಂಟಾಯಿತು. ಅದನ್ನು ತಿಳಿದು ಬದರಿಕಾಶ್ರಮಕ್ಕೆ ಹೋಗಿ ಉಪಮನ್ಯ ಮುನಿಯಿಂದ ಉಪದೇಶ ಪಡೆದು ಬಂದ ಕೃಷ್ಣನು ಜಾಂಬವಂತಿಗೆ 16 ಸೋಮವಾರ ವ್ರತವನ್ನು ಆಚರಿಸಲು ಹೇಳಿದನು. ಅದರಂತೆ ಜಾಂಬವಂತೆಯು ವಿದ್ಯುಕ್ತವಾದ ವ್ರತವನ್ನು ಪೂರೈಸಿದಳು. ಅದರಿಂದ ಶಿವನ ಕೃಪೆಯಿಂದ ಅವಳು ಒಂದು ಸುಂದರವಾದ ಮಗುವನ್ನು ಪಡೆದಳು. ಸಾಂಬವನ ಕೃಪೆಯು ಫಲವಾಗಿ ಜನಿಸಿದ ಮಗುವಿನ ಸಾಂಬನೆಂಬ ಹೆಸರಿಸಿದಳು. ಅದರಿಂದ ಖುಷಿಗಳಾದರು. ನಾಲ್ಕನೆಯದು ದರಿದ್ರನಿಗೆ ರಾಜ್ಯ ಮತ್ತು ಪತ್ನಿಯ ಪ್ರಾಪ್ತಿ. ಶಂಕರನು ಪ್ರಾಣವಲ್ಲದೆ ಬ್ರಾಹ್ಮ ಪ್ರಿಯನಾದ ಶ್ರೀಕೃಷ್ಣ ಭಗವಂತನು ಸರ್ವಾರ್ಥ ಸಾಧನವಾದ ಈ ವ್ರತವನ್ನು ಮನಮುಟ್ಟಿ ತನ್ನ ಉಪಸರಕವಾದ ಒಬ್ಬ ಬಡ ಬ್ರಾಹ್ಮಣನು ತರುಣನಿಗೆ ಹೇಳಿದನು. ಅದನ್ನು ಒಳ್ಳೆ ಮನೋಭಾವನೆಯಿಂದ ಧನ ಮತ್ತು ಪತ್ನಿಯೊಂದಿಗೆ ಸಂಕಲ್ಪಿಸಿದ 16 ಸೋಮವಾರ ವ್ರತವನ್ನು ಯಥಾಸಾಂಗವಾಗಿ ಪರಿಪಾಲಿಸಿದನು. ವ್ರತವನ್ನು ಮುಗಿಸಿ ಉದರ ಘೋಷಣೆಗಾಗಿ ಸಂಚಾರವನ್ನು ಕೈಗೊಂಡನು. ಹಾಗೆಯೇ ಸಂಚರಿಸುತ್ತಾ ಒಂದು ನಗರಕ್ಕೆ ಬಂದನು. ಅದು ರಾಜಧಾನಿಯ ಪಟ್ಟಣವಾಗಿತ್ತು. ಅಲ್ಲಿನ ಅರಸು ಉಪವರಳಾದ ತನ್ನ ಮಗಳನ್ನು ವಿವಾಹವನ್ನು ಸಾರಿದ್ದನು. ಕನ್ಯಾಪೇಕ್ಷಿಗಳಾಗಿ ಅನೇಕ ದೇಶಗಳ ರಾಜಪುತ್ರರು ಸೇರಿದ್ದರು. ಅರಸು ಲಗ್ನ ಮಂಟಪವನ್ನು ಚೆನ್ನಾಗಿ ಶೋಭೆಗೊಳಿಸಿದನು. ಲಗ್ನ ಸಮಯವು ಸಮೀಪಿಸಿತು. ಆನೆಯ ಸೊಂಡಿಯಲ್ಲಿನ ಹೂಮಾಲೆಯನ್ನು ಕೊಟ್ಟು ಲಗ್ನ ಮಂಟಪದಲ್ಲಿ ಬಿಡಲಾಯಿತು. ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ತೊಡಿಸುವುದೋ ಅವರಿಗೆ ತನ್ನ ಮಗಳನ್ನು ಕೊಡುವುದಾಗಿ ರಾಜನು ಪ್ರಕಟಿಸಿದನು.
ಅಲ್ಲಿನ ಮೋಜು ನೋಡಲು ಮನರಂಜನೆಗಾಗಿ ಈ ನಮ್ಮ ದರಿದ್ರನಾದ ಬ್ರಾಹ್ಮಣ ಯುವಕನು ಲಗ್ನ ಮಂಟಪಕ್ಕೆ ಬಂದಿದ್ದನು. ಆನೆಯು ಲಗ್ನ ಮಂಟಪದಲ್ಲಿ ಅತ್ತಿತ್ತ ಸುಳಿದಾಡತೊಡಗಿತು. ಕೊನೆಯ ಕರ್ಮ ಧರ್ಮ ಸಂಯೋಗದಿಂದ ಈ ಬ್ರಾಹ್ಮಣ ಯುವಕನ ಕೊರಳಿಗೆ ಅದು ಹೂಮಾಲೆಯನ್ನು ಹಾಕಿತು. ಎಲ್ಲರೂ ಶಂಭೋ ಹರ ಹರ ಮಹಾದೇವ ಎಂದು ಗಂಭೀರವಾಗಿ ಗರ್ಜಿಸಿದರು. ತಾನು ತೊಟ್ಟಂತೆ ಅರಸನು ತನ್ನ ಮಗಳನ್ನು ಆ ದರಿದ್ರ ಬ್ರಾಹ್ಮಣನಿಗೆ ಧಾರೆ ಎರೆದು ಕೊಟ್ಟನು. ಅಲ್ಲದೆ ತನಗೆ ಗಂಡು ಮಕ್ಕಳಿಲ್ಲದ ಮೂಲಕ ತನ್ನ ತರುವಾಯ ಅಳಿಯನನ್ನು ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನಾಗಿಯೂ ಮಾಡಿದನು. ಮುಂದೊಂದು ದಿನ ಆ ಪತಿ ಪತ್ನಿಯರು ಸಂತೋಷದಿಂದ ಏಕಾಂತದಲ್ಲಿ ಕುಳಿತು ಸರಸ ಸಲ್ಲಾಪಗಳಲ್ಲಿ ತೊಡಗಿರುವಾಗ ಪತಿಯನ್ನು ಕುರಿತು, ಮಹನೀಯರೇ, ಅದಾವ ಮಹತ್ ಪುಣ್ಯದ ಫಲವಾಗಿ ಹುಟ್ಟು ಬಡವರಾದ ನಿಮಗೆ ಅಗರ್ಭ ಸಿರಿವಂತಳಾದ ನಾನು ದೊರೆತೆನು ಹೇಳುವುದಾಗಬೇಕು ಎಂದು ಕೇಳಿದಳು. ಆಗ ಪತಿಯು 16 ಸೋಮವಾರದ ವ್ರತಾಚರಣೆ ಮಹಿಮೆಯನ್ನು ಅರುಹಿದಳು. ಮುಂದೆ ಆ ದಂಪತಿಗಳು ಈ ಸುಖಪ್ರಂತ ಕಲ್ಯಾಣಪ್ರದ ಇಚ್ಛಿತ ಫಲಪ್ರದವಾದ ವ್ರತವನ್ನು ಆಚರಿಸುತ್ತಾ ಸಕಲ ಸುಖೋಪಭೋಗಗಳನ್ನು ಪಡೆದರು. ಅನಂತರ ಕೇವಲ ಮುಮುಕ್ಷಗಳಾಗಿ ಈ ವ್ರತಾಚರಣೆಯನ್ನು ಶಿವ ಸಾಯುಜ್ಯವನ್ನು ಹೊಂದಿದರು. 5ನೇ ಅಧ್ಯಾಯ. ಮಹಾರೋಗ ನಿವಾರಣೆ ಶಿವ ಸಾಕ್ಷಾತ್ಕಾರ. ಶಂಕರನು, ಪ್ರಿಯೇ, ಪ್ರಾಣವಲ್ಲವೇ, ಈ ವ್ರತಾಚರಣೆಯಿಂದ ಯಾರು ಯಾವ ಫಲಗಳನ್ನು ಹೊಂದಿದರೆಂಬುದನ್ನು ಕೇಳಿ ತಿಳಿದೆಯಷ್ಟೇ, ಮತ್ತು ಇದರ ಆಚರಣೆಯಿಂದ ನೀನು ಹೊಂದಿದ ಫಲ ಭೋಗದ ವ್ರತವನ್ನು ನನ್ನ ಮುಖದಿಂದ ಕೇಳಿ ಸಂತುಷ್ಟರಾದೆಯಷ್ಟೇ. ಈ ವ್ರತದ ಬಗೆಗೆ ಮತ್ತೇನಾದರೂ ವಿಚಾರಿಸುವುದಿದೆಯೇ? ಅಗತ್ಯವಾಗಿ ವಿಚಾರಿಸು. ಪಾರ್ವತಿ, ಪ್ರಾಣ ಮನೋಹರನೇ, ಸಾಂಬ ಸದಾಶಿವನೇ, ನಾಥ, ನೀವು ಹೇಳಿದ ವ್ರತ ಮಹಾತ್ಮೆಯನ್ನು ಕೇಳಿದೆನು. ನನಗುಂಟಾದ ಫಲಭೋಗಗಳನ್ನು ಸ್ಮರಿಸಿದೆನು, ಸಂತುಷ್ಟಳಾದೆನು. ಆದರೆ ಇನ್ನೊಂದು ಸಂಗತಿ ಎಂದರೆ, ತ್ರೈಲೋಕ್ಯಾಧಿಪತಿ ಸಮರ್ಥನೂ ಆದ ನಿನ್ನ ಒಲುಮೆಗಾಗಿ ಮಾಡುವ ಈ ವ್ರತ ಕಲ್ಪಿಸಿದ ಅಭೀಷ್ಟೆಯನ್ನು ಪೂರೈಸುವಂತೆ ತ್ರಿವಿಧ ತಾಪಗಳನ್ನು ನಾಶಕವೂ ಆಗಿರಬಹುದಲ್ಲವೇ? ಈ ಬಗೆಗೂ ಸಂಭವಿಸಿದ ಒಂದು ವ್ರತವನ್ನು ಶುಶ್ರೂಷಪಡಿಸಿ ನನ್ನ ದುಗುಡವನ್ನು ದೂರ ಮಾಡಿ ನನಗೆ ಆನಂದವನ್ನುಂಟು ಮಾಡಬೇಕೆಂದು ಪ್ರಾರ್ಥಿಸುವೆನು. ಶಂಕರ, ಬೃಹದಾರ್ತಿನಿ, ಆರಂಭಕ್ಕೆ ವಿಚಾರಿಸಿದ ನಿನ್ನ ಪ್ರಶ್ನೆಯಿಂದ ನನಗೆ ನಗೆಯುಂಟಾಗಿತೆಂದಂತೆ ಈ ಪ್ರಶ್ನೆಯಿಂದಲೂ ನಗು ಬರುವುದು. ಸಕಲಾಭಿಷ್ಟೆಯನ್ನು ಪೂರೈಸುವ ವ್ರತವದು ಎಂದು ಆರಂಭದಲ್ಲಿಯೇ ಹೇಳಿದ್ದೇನಷ್ಟೇ. ಈ ವ್ರತವೆಂದರೆ ಒಂದು ಕಾಮಧೇನುವು, ಕಲ್ಪತರು, ಚಿಂತಾರತ್ನವು. ಇದರಿಂದ ಪೂರೈಸಿದ ಕಾಮನೆಗಳೆಲ್ಲ ಈಡೇರುವುದು. ಕಲ್ಪನೆಗಳಿಲ್ಲದ ಫಲಿಸದ ಚಿಂತೆಗಳಲ್ಲಿ ಇಲ್ಲ. ದೂರಾಗದ ರೋಗ ರುಜಿನ ತಾಪವು ರೋಗವು ದೂರಾದ ಒಂದು ಸಂಗತಿಯನ್ನು ಪ್ರತ್ಯಕ್ಷವಾಗಿ ನಿನಗೆ ತೋರಿಸಿಕೊಡುವೆನಂತಹ ಸನ್ನಿವೇಶವು ಸದ್ಯಕ್ಕುಂಟು. ರುದ್ರಾಣಿ, ಜನತೆಯ ಸುಖಕ್ಕೂ ಉದ್ಧಾರಕ್ಕೂ ಅರ್ಥಾತ್ ಭಕ್ತಿ ಮುಕ್ತಿಗೆ ಸುಲಭ ಸಾಧನವಾದ ರಾಜಯೋಗವೆನಿಸಿದ ಭಕ್ತಿಯ ಬೆಳವಣಿಗೆಯು ಭೂಲೋಕದಲ್ಲಿ ಎಷ್ಟರ ಮಟ್ಟಿಗೆ ಪ್ರಸಾರದೊಂದಿಗೆ ಎಂಬುದನ್ನು ಪ್ರತ್ಯಕ್ಷ ಕಾಣಲು ನಾನು ಒಂದು ಸಲ ಭೂಲೋಕಕ್ಕೆ ಇಳಿದು ಶೆಟ್ಟಿಯ ರೂಪದಿಂದ ಅವತರಿಸಿದ ಸಂಗತಿಯು ನಿನಗೆ
ದಷ್ಟೇ ಭೂಭಾಗದಲ್ಲಿ ಪ್ರತಿ ಕೈಲಾಸದಂತೆ ಒಂದು ವಿಶಾಲವಾದ ಮಹಾದೇವನ ದೇವಾಲಯವು ಕಂಗೊಳಿಸುತ್ತಿತ್ತು. ಅದರ ಸುತ್ತಲೂ ಹೂವಿನ ಗಿಡ ಬಳ್ಳಿಗಳು ಶೋಭಿಸುತ್ತಿದ್ದವು. ನಾವು ಆ ಗುಡಿಯನ್ನು ಪ್ರವೇಶಿಸಿದೆವು. ಮನೋರಂಜನೆಗಾಗಿ ಪಗಡೆಯನ್ನು ಆಡತೊಡಗಿದೆವು ಎಂಬುದು ನಿನಗೆ ನೆನಪಿಗೆ ಬರುವುದಷ್ಟೇ. ಆ ಆಟದಲ್ಲಿ ನಿಜವಾಗಿಯೂ ನೀನೇ ಗೆದ್ದವಳು. ಆದರೆ ವಿನೋದಕ್ಕಾಗಿ, ಪ್ರೇಮ ಕಲಹದ ಬಯಕೆಯಿಂದ ನಾನು ಗೆದ್ದವನೆಂದು ವಾದಿಸಿದೆನು. ವಿವಾದಕ್ಕೆ ನಮ್ಮಿಬ್ಬರೇ ಹೆಚ್ಚಿತು. ನಮ್ಮ ಆಟವನ್ನು ಆರಂಭದಿಂದಲೂ ನೋಡುತ್ತಾ ಅಲ್ಲಿಯೇ ಕುಳಿತಿರುವ ಗೌರವ ಪೂಜೆಯನ್ನು ಕೇಳಬೇಕೆಂದು ಕೊನೆಗೆ ನಿರ್ಣಯಿಸಿದೆವು. ಗೌರವನನ್ನು ವಿಚಾರಿಸಿದೆವು. ಅವನು ನನ್ನ ಪಕ್ಷವನ್ನು ವಹಿಸಿ, ನಾನು ಸೋತಿದ್ದಾಗ್ಯೂ ಗೆದ್ದವನು ನಾನೆಂದು ನುಡಿದದ್ದನ್ನು ಆಯಿತು. ಮುಂದಿನ ಪ್ರಕಾರವೇನೆಂದು ಕೇಳುವುದು. ನೀನು ಕೋಪಿಸಿದೆ. ಅಂಗಲಿನಿಂದ ನಡು ನೆತ್ತಿಯವರೆಗೆ ಉರಿದಿದ್ದ ಮತ್ತು ತತ್ಕ್ಷಣವೇ ಸಿಟ್ಟಿನ ಭರದಲ್ಲಿ, ಎಲ್ಲೋ ಪೂಜಾರಿ, ನಾನೇ ಗೆದ್ದಿದ್ದರೂ ಮತ್ತು ನೀನು ಅದನ್ನು ಕಣ್ಣಾರೆ ಕಂಡಿದ್ದರೂ ಗಂಡಸಿನ ಪಕ್ಷ ವಹಿಸಿ ಸುಳ್ಳು ಹೇಳುವೆಯಾ? ನೀನು ಪಕ್ಷಪಾತಿ. ಇದು ಸುಳ್ಳು. ಮಾತನಾಡಿದ ನಿನಗೆ ಶಾಪ ಕೊಡುವೆ. ಸ್ವೀಕರಿಸು. ನಿನ್ನ ಜೀವಮಾನದವರೆಗೆ ಕುಷ್ಠರೋಗವನ್ನು ಅನುಭವಿಸು. ಮಹಾ ಸಂಕಟಕ್ಕೆ ಗುರಿಯಾಗು. ಹೀಗೆಂದು ಶಪಿಸಿ ನೀನು ಹೊರಡಲು ಸನ್ನದ್ಧಳಾಗಿ, ಪಾಪ ಆ ಪೂಜಾರಿಯು ಸರ್ವಾಂಗವೂ ಉರುಪಿಟ್ಟಿತು. ಮೈಯೆಲ್ಲ ಬಿಳು ಪೊಡೆದು ಶರೀರವೂ ವಿಕೃತವಾಯಿತು. ಶರೀರದಿಂದ ನೀರು ಸೋರತೊಡಗಿತು. ಆ ಸ್ಥಿತಿಯನ್ನು ಕಂಡು ನೀನು ಹಾಗೇ ಹೊರಟೆ. ವಿನೋದವು ದುರಂತವಾಗಿ ಪರಿಣಮಿಸಿತು. ನಾನು ನಿನ್ನೊಡನೆಯೇ ಬಂದೆನು ಭವಾನಿ. ಈಗ ಆ ಪೂಜಾರಿಯ ಅವಸ್ಥೆಯನ್ನು ಏನಾಗಿದೆ ಎಂಬುದನ್ನು ಕಣ್ಣಾರೆ ಕಾಣುವೆಯಂತೆ ನಡೆ, ಭೂಲೋಕಕ್ಕೆ ಹೋಗುವ. ಸೂತನು, ಋಷಿಗಳೇ, ಶಂಕರನ ಅಪ್ಪಣೆಯಾಯಿತು. ಕೂಡಲೇ ಪಾರ್ಷದ ಗಣದಿಂದ ವಿಮಾನವು ಸನ್ನದ್ಧವಾಯಿತು. ಪಾರ್ವತಿಯು ಪರಮೇಶ್ವರನ ವಿಮಾನವನ್ನೇರಿ ಕುಳಿತು ವಿಮಾನದ ಹೊರಟಿತು. ನಿಮಿಷಾರ್ಥದಲ್ಲಿ ಭೂಲೋಕದ ಮಹಾದೇವನ ದೇವಾಲಯದ ಮುಂದೆ ಬಂದೇ ಇಳಿಯಿತು. ಇವರು ಮಂದಿರದಲ್ಲಿ ಪ್ರವೇಶಿಸಿದರು. ನೋಡುತ್ತಾರೆ ಹರಿಹರ ಗರ್ಜನೆ ಮಾಡುತ್ತಾ ಮಹಾದೇವನನ್ನು ಪೂಜಿಸುತ್ತಿದ್ದ ಅವನ ಸುದೃಢ ಮತ್ತು ಕಾಂತಿಮಯವಾದ ಕಾರ್ಯವನ್ನು ಕಂಡು ಅರ್ಪಣೆಯು ಅಚ್ಚರಿಗೊಂಡಳು. ಶಂಕರನನ್ನು ಕುರಿತು ಅದರ ಕಾರಣವನ್ನು ಕೇಳಿದಳು. ಪೂಜಾರಿಯನ್ನೇ ಕೇಳಿ ತಿಳಿಯಲು ಶಂಕರನು ಹೇಳಿದನು. ಅವರನ್ನು ಕಂಡೊಡನೆ ಪೂಜಾರಿಯು ಧಾವಿಸಿ ಬಂದು ಅವರ ಚರಣ ಕಮಲಗಳಿಗೆ ಎರಗಿದನು. ಕೈ ಮುಗಿದು ಅಪ್ಪಣೆಯನ್ನು ಕಾಯುತ್ತಾ ನಿಂತುಕೊಂಡನು. ಪಾರ್ವತಿಯು, ಎಲ್ಲೋ ಪೂಜಾರಿಯೇ, ಈ ಮೊದಲು ನಾವು ಇಲ್ಲಿಗೆ ಬಂದು ವಿನೋದಾರ್ಥವಾಗಿ ಪಗಡೆ ಆಟವನ್ನು ಆರಂಭಿಸಿದೆವು. ಆಟದಲ್ಲಿ ನಾನು ಗೆದ್ದದ್ದನ್ನು ನೀನು ಕಂಡಾಗಿಯೂ ನಮ್ಮ ಪತಿ ರಾಯರ ಪಕ್ಷ ವಹಿಸಿ ಅವರೇ ಗೆದ್ದರೆಂದು ದಾರಾಂತ ಮಾಡಿ ಸುಳ್ಳು ನುಡಿದಿ. ಅದಕ್ಕಾಗಿ ನಾನು ಕೋಪಗೊಂಡು ಕುಷ್ಠರೋಗಿಯಾಗೆಂದು ಶಾಪ ಕೊಟ್ಟೆನು. ನಿನ್ನ ಸ್ಮರಣೆಯನ್ನುಷ್ಟೇ ಕುಷ್ಠರೋಗಿಯಾದ ನೀನು ಅದೆಂಥ ವಜ್ರಕಾಯನಾದಿ. ಪೂಜಾರಿಯು, ಅಮ್ಮ, ಆಗಿನ ವೇದನೆಯನ್ನು ಎಷ್ಟೆಂತ ಹೇಳಲಿ. ಸ್ಮರಣೆಯಾದರೆ ಹೆದರಿಕೆಯಿಂದ ಮೈ ಜುಮ್ಮೆನ್ನುವುದು. ಆ ಅತ್ಯುಗ್ರವಾದ ಮತ್ತು ಅಸಹನೀಯವಾದ ವೇದನೆಯನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡು ವೇದನೆಯ ಉಪಾಧ್ಯ ಮಾಡಲಿದ್ದೆ. ಆದರೆ ನನ್ನ
ಅದಾವ ಜನ್ಮದ ಪ್ರಬಲವಾದ ಪುಣ್ಯವೋ ಫಲಿಸುವ ಸಮಯವು ಸಂಭವಿಸಿತು. ಯಾರು ಬಲ್ಲರು? ನಾನು ಒಳ್ಳೆ ಉದ್ಮಾನಾವಸ್ಥೆಯಲ್ಲಿರುವಾಗ ಒಬ್ಬ ತ್ರೈಲೋಕ ಸುಂದರಿಯು ಒಮ್ಮೆಲೆ ನನ್ನ ಎದುರು ಪ್ರಕಟವಾದಳು. ಕಣ್ಮರೆದು ನೋಡಿದ ಬ್ರಹ್ಮನು ಅದೆಷ್ಟು ದಿನ ಪ್ರಯತ್ನಪಟ್ಟು ಆ ಸುಂದರ ಮೂರ್ತಿಯನ್ನು ನಿರ್ಮಿಸಿದ್ದನೋ ಏನೋ. ಅವಳು ನನ್ನ ಮೇಲೆ ಕೈಯಾಡಿಸಿ ಒಳ್ಳೆ ಮಮತೆಯಿಂದ ಅಪ್ಪ ಪೂಜಾರಿಯೇ, ನೀನೇನು ದುಃಖಿಸಬೇಡ, ನಿನ್ನ ದುಃಖ ನಿರ್ವಹಣೆಯು ನಾನು ಬಂದಿರುವೆ. ಭಕ್ತ ವತ್ಸಲನೂ ಆದ ಮಹಾದೇವನನ್ನು ನನ್ನನ್ನು ಕಳುಹಿಸಿದನು ಎಂದು ನುಡಿದು ವಿಧಿಯುಕ್ತವಾಗಿ 16 ಸೋಮವಾರ ವ್ರತ ಮಾಡಲು ಹೇಳಿದನು. ಮತ್ತು ನಿನಗೆ ಶಾಪವಿತ್ತಳು ಜಗಜ್ಜನನಿ, ಶಿವನ ಅರ್ಧಾಂಗಿನಿ ಪಾರ್ವತಿ ಎಂದು ಅವಳೊಂದಿಗೆ ಬಂದವರು ಜಗತ್ಪತಿಯಾದ ಪರಮೇಶ್ವರನೆಂದು ನುಡಿದು ಮಾಯವಾದಳು. ಆಗ ಅವಳು ದೇವಲೋಕದ ಅಪ್ಸರೆಯಾಗಿರಬಹುದೆಂದು ನನ್ನ ಕಲ್ಪನೆಯು ದಿಟ್ಟವಾಯಿತು. ಅಮ್ಮ, ಆ ದಿವ್ಯಾಂಗನೆಯ ಉಪದೇಶದಿಂದ 16 ಸೋಮವಾರ ವ್ರತವನ್ನು ಮಾಡಿ ರೋಗಮುಕ್ತನಾದೆನು. ಅಲ್ಲದೆ ನೀನು ಸೇವೆಗಾಗಿ ವಜ್ರ ಶರೀರೆಯಾದೆನು. ಋಷಿಗಳಿರ ಹೀಗೆಂದು ನುಡಿದವನೇ ಆ ಪೂಜಾರಿಯು ಜಗತ್ತಿನ ತಾಯಿ ತಂದೆಗಳಾದ ಆ ಪಾರ್ವತಿ ಪರಮೇಶ್ವರರ ಚರಣ ಕಮಲಗಳಿಗೆ ಎರಗಿದನು. ಅವನ ನಿತಾಂತ ನಿಷ್ಠೆಗೆ ಮೆಚ್ಚಿ ಅವನು ತಮ್ಮ ನಿಜ ರೂಪವನ್ನು ತೋರಿಸಿದರು. ಆಗ ಕೋಟಿ ಸೂರ್ಯರ ಪ್ರಭೆಯು ಬೆಳಗಿತು. ಪರಮೇಶ್ವರನ ಸ್ವರೂಪ ಸಾಕ್ಷಾತ್ಕಾರವನ್ನು ಪಡೆದು ಪೂಜಾರಿಯು ಸಂತುಷ್ಟ ಮನಸ್ಕನಾದನು. ಅವರಿಗೂ ಮಹಾದೇವನ ವಿಗ್ರಹಕ್ಕೂ ಮಂಗಳಾರತಿ ಮಾಡಿದನು. ಅವರು ಪೂಜಾರಿಗೆ ಅಜೀವ ಸುಖಿಯಾಗಿದ್ದು ಅಂತ್ಯಕ್ಕೆ ಶಿವ ಸಾಯುಜ್ಯವನ್ನು ಹೊಂದು ಎಂದು ಆಶೀರ್ವದಿಸಿದರು. ಮತ್ತು ಈ ಕಥೆಯನ್ನು ಓದುವವರಿಗೂ ಕೇಳುವವರಿಗೂ ವ್ರತವನ್ನು ಆಚರಿಸುವವರಿಗೂ ಇವರೆಲ್ಲರೂ ತಮ್ಮ ತಮ್ಮ ಅಭಿಷ್ಟಗಳನ್ನು ಪಡೆದು ಮುಕ್ತರಾಗುವರೆಂದು ಘೋಷಿಸಿ ವಿಮಾನಾರ್ಥರೋಢರಾದರು. ಅಂತಕ್ಷೀರ ಮಾರ್ಗವಾಗಿ ರಜತಗಿರಿಯೊಳಗಿನ ಕೈಲಾಸ ಮಂದಿರಕ್ಕೆ ತೆರಳಿದರು. ಇತಿ 16 ಸೋಮವಾರ ವ್ರತ ಮುಕ್ತಾಯ. ನಮಃ ಶಿವಾಯ. ಓಂ 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 ನಮಃ ಶಿವಾಯ. ಶಿವಾಯ. ಓಂ ನಮಃ 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 ಶಿವಾಯ.
ನಮಃ ಶಿವಾಯ ಓಂ 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 ನಮಃ ಶಿವಾಯ ಶಿವಾಯ ಓಂ ನಮಃ 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 ಶಿವಾಯ ಶಿವಾಯ ಓಂ ನಮಃ 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 ಶಿವಾಯ ಶಿವಾಯ ಓಂ ನಮಃ 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 ಶಿವಾಯ ನಮಃ ಶಿವಾಯ ಓಂ 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 ನಮಃ ಶಿವಾಯ
ನಾಲ್ಕನೆಯ ಶಿವಲಿಂಗು. ಓಂ ನಮಃ ಶಿವಾಯ, 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 ಓಂ ನಮಃ
ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ. ನಾ ಆಗಲೇ ಮಾಡಿದ್ದೆ ಎಲ್ಲ 3 ಉಂಡಿನ ಫಸ್ಟ್ ಶಿವನಿಗೆ ನೈವೇದ್ಯ ಹಿಡಿದು ಅರ್ಪಣೆ ಮಾಡಬೇಕು. ಆಮೇಲೆ ಇವಾಗ ಏನಂದ್ರೆ ಮಂದಿ ಎಲ್ಲರೂ ಸೇರಿ ಶಿವನಿಂದ ಆರತಿ ಬೆಳಗೋದು, ಕರ್ಪೂರ, ದೀಪ, ಧೂಪ, ಲೋಬಾನ ಎಲ್ಲನೂ ಹಾಕಿ ಅವನಿಗೆ ಒಂಥರ ಖುಷಿ ಕೊಡಬೇಕು. ಶಿವನಿಗೆ ಯಾವ ಥರ ಖುಷಿ ಕೊಡ್ಬೇಕಂದ್ರೆ ನಾವು ಪೂಜೆ ಮಾಡಿದ್ದು ಅವನಿಗೆ ಅಪ್ಪ ದೇವರೇ ನಮಗೂ ಅದು ಅನ್ನಿಸ್ಬೇಕು, ಆ ಶಿವನಿಗೂ ಅನ್ನಿಸ್ಬೇಕು. ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಇವ್ರ ಪೂಜೆನ ಅನ್ನೋ ಮನಸ್ಥಿತಿ ಒಳಗೆ ದೇವ್ರಿಗೂ ಅನ್ನಿಸ್ಬೇಕು. ನಾವು ಮಾಡಿರೋ ಪೂಜೆ ನಮ್ಮ ಮನಸ್ಸಿಗೂ ಖುಷಿ ಕೊಡುವಂಗೆ ನಾವು ಪೂಜೆ ಮಾಡಬೇಕು. ಮನೆಯಾಗಿನ ಮಂದಿ ಎಲ್ಲರೂ ಸೇರಿಸಿನೂ ಖುಷಿಯಾಗಿ ಈ ಪೂಜೆನ ಮಾಡಬೇಕು. ಈ ಪೂಜೆ ಮಾಡಬೇಕಾದಾಗ ದಯಮಾಡಿ ಮನೆಯಾಗಿನ ಮಂದಿ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ. ಯಾರ ಗಂಡ್ಮಕ್ಳು ಮಾಡ್ಬೋದು, ಹೆಣ್ಮಕ್ಳು ಮಾಡ್ಬೋದು. ಇದನ್ನು ಮಹಿಳೆಯರು ಮಾತ್ರ ಮಾಡಬೇಕು, ಹೆಣ್ಮಕ್ಳು ಅಷ್ಟೇ ಮಾಡ್ಬೇಕು ಅನ್ನೋದು ಏನೂ ಇಲ್ಲ. ಗಂಡ್ಮಕ್ಳು ಮಾಡ್ಬೋದು. ಮಾಡೋರ್ಗಿಂತಲೂ ಸಹಾಯ ಮಾಡಿದವ್ರಿಗೆ ದೇವರ ಭಾಳ ಪ್ರಾಪ್ತಿ ಕೊಡ್ತಾನಂತೆ, ಫಲಪ್ರಾಪ್ತಿ ಕೊಡ್ತಾನಂತ. ಅದಕ್ಕೆ ಎಷ್ಟು ಮಂದಿಗೆ ಆಕೈತಿ ಅಷ್ಟು ಮಂದಿಗೆ ನೀವು ಇದನ್ನು ಇದು ಶಿವನ ಪೂಜೆ ಏನು 16 ಸೋಮವಾರ ವ್ರತ ಮಾಡ್ತಾರಲ್ಲ ಅವ್ರಿಗೆ ದಯಮಾಡಿ ಹೆಲ್ಪ್ ಮಾಡಿರಿ. ಇವಾಗ ನಾ ಇದೇನು 3 ಉಂಡೆ ಐತಲ್ಲ, ಇದನ್ನು 1 ಉಂಡಿನ ನಾವು ಹೋಗಿ ಆಕ್ಳಕ್ಕೆ ಕೊಡಬೇಕಾಕೈತಿ. ನಾ ಆಕ್ಳಕ್ಕೆ ಕೊಡೋ ವಿಡಿಯೋನೂ ಮಾಡಿದ್ದೇನೆ ಮುಂದೆ ನೋಡಿ. ಯಾಕಂದ್ರೆ ನಿಮಗೆಲ್ಲನೂ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾ ಈ ವಿಡಿಯೋ ಮಾಡಿದ್ದೀನಿ. ಇಲ್ಲೇ ಆಕ್ಳಕ್ಕೆ ನಾವು 3 ಉಂಡೆ ಒಳಗೆ 1 ಉಂಡಿನ ಆಕ್ಳಕ್ಕೆ ತೊಗೊಂಬಂದ್ವಿ, ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಆಕ್ಳಕ್ಕೆ ಅದು 1 ಉಂಡೆ ಕೊಟ್ವಿ. ಅದು ಎಷ್ಟು ಚಂದ ತಿಂತ ಅಂದ್ರೆ ಭಾಳ ನನಗೆ ಅವಾಗ ಖುಷಿ ಅನ್ನಿಸ್ತು. ಹೌದಪ್ಪ, ನಾನು ಮಾಡಿದ್ದ ವ್ರತ ದೇವ್ರಿಗೆ ಶಿವನಿಗೆ ಇಷ್ಟ ಆಗೈತಿ ಅನ್ನೋದು ನನಗೆ ಅವಾಗ ಗೊತ್ತಾಯ್ತು. ಅಂದ್ರೆ ಒಂಚೂರು ಒಂದು ತುಣುಕೂ ಬಿಡಲಿಲ್ಲ. ಅದನ್ನು ಏನು ಪ್ರಸಾದ ಮಾಡಿದ್ನಲ್ಲ ಫುಲ್ ನೀಟಾಗಿ ಎಷ್ಟು ಚಂದ ತಿಂತ ಅಂದ್ರೆ ಅಷ್ಟೇ ನನಗೆ ಖುಷಿ ಆತಪ್ಪ, ದೇವ್ರೆ ಸ್ವಾರ್ಥಕ ಆದ ನಂದು ವ್ರತ ಮಾಡಿದ್ದಿವತ್ತು ಅಂತ ಭಾಳ ಖುಷಿ ಅನ್ನಿಸ್ತು. ಇದ್ರ ಮೇಲೆ ನಮಗೆ ಗೊತ್ತಾಗ್ತೈತಿ ಹೌದಪ್ಪ ಅಂತಂದು. ನಾವು ಆಕಳ ಪೂಜೆ ಮಾಡಿದ ಮೇಲೇ ಮುಂದೇನು 2 ಇರ್ತೈತಲ್ಲ, 2 ಉಂಡಿನ 1 ಉಂಡಿನ ಎಲ್ಲರಿಗೂ ಮನೆಯಾಗಿರೋರ್ಗೆ ನಮ್ಮ ಬಂಧು ಬಳಗ ಅಂದ್ರೆ ಈ ಒಂದು ವಾರದೊಳಗೆ ಯಾರ ಬರೋರಿದ್ರು ತೆಗೆದಿಡ್ಬೋದು, ಅದೇನೂ ಆಗಲ್ಲ. ಹಂಗೆ ಇಟ್ಟು ಅವ್ರಿಗೂ ಕೊಡ್ಬೇಕು. ಆಮೇಲೆ ಅವತ್ತೇನು ಯಾರು ಬಂದು ನೀ ಸೋಮವಾರ ಪೂಜೆ ಮಾಡತ್ತೇನು ಬಂದವ್ರಿಗೂ ಆ ಪ್ರಸಾದ 1 ಉಂಡೆ ಒಳಗೆ ಮಾತ್ರ ಸ್ವಲ್ಪ ಇರಲಿ ಕೊಡ್ಬೇಕು. ಇನ್ನು 1 ಉಂಡಿನ ಏನು ವ್ರತ ಮಾಡಿರ್ತೀವಲ್ಲ ಅವರು ಆ ಉಂಡೆ ಮಾತ್ರ ತಿನ್ಬೇಕು. ಆ ಉಂಡೆ ಬಿಟ್ಟು ಬೇರೆ ಏನೂ ತಿನ್ನೋ ಹಾಗೆ ಇಲ್ಲ. ಆ ಉಂಡೆ ತಿಂದು ಸ್ವಲ್ಪ ಪ್ರಮಾಣ 1 ಗ್ಲಾಸ್ ನೀರು ಮಾತ್ರ ಕುಡಿಬೇಕು.
ಜಾಸ್ತಿ ನೀರು ಕುಡಿಯೋ ಹಾಗಿಲ್ಲ. ಅದನ್ನು ಕುಡಿದು ಶಿವನ ಮುಂದೆನೇ ನಾವು ಒಂದು ಹಾಸಿಗೆ ಹಾಸ್ಕೊಂಡು ಆ ಶಿವನ ಮುಂದೆನೇ ನಾವು ಶಿವನ ಮುಂದೆ ಮಲ್ಕೋಬೇಕಾಗ್ತೈತೆ ನಾವು. ಆಮೇಲೆ ಇನ್ನೊಂದು ಮಾರನೇ ದಿವಸ ಉತ್ತರ ಪೂಜೆಯನ್ನು ನಾವು ಮಾಡ್ತೇವಲ್ಲ, ಅವಾಗ ಮೊದಲು ಯಾವತ್ತೂ ಗಣಪತಿಗೆ ಪೂಜೆ ಮಾಡಬೇಕು. ಗಣಪತಿಗೆ ಅರಿಶಿನ, ಕುಂಕುಮ, ಗಂಧ, ವಿಭೂತಿ ನಮ್ಮ ಶಕ್ತಿ ಪ್ರಮಾಣವಾಗಿ ನಾವು ಇದು ಪೂಜೆ ಮಾಡಬೇಕಾಗ್ತೈತಿ. ನಾನಿಲ್ಲಿ ಗಂಧ ಕುಂಕುಮ ಅಷ್ಟು ತೊಗೊಂಡು ಪೂಜೆ ಮಾಡತ್ತೀನಿ. ಗಂಧ ಹಚ್ಚಿ ಆಮೇಲೆ ನಮ್ಮ ಮನೆ ಒಳಗೆ ರಾಮ ಲಕ್ಷ್ಮಣ ಸೀತಾ ಮಾತೆ ಮತ್ತು ಆಂಜನೇಯದ್ದಿರೋದು ಒಂದು ಮೂರ್ತಿ, ಚಿಕ್ಕ ಮೂರ್ತಿ ಐತಿ. ಆ ಚಿಕ್ಕ ಮೂರ್ತಿ ನೋಡಿದ್ರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಏನೋ ಮನಸ್ಸೊಳಗೆ ಆತ್ಮದ್ರೊಳಗೆ ಏನೋ ಒಂಥರ ಖುಷಿ ಅನಿಸ್ತೈತಿ ನನಗೆ. ಸೊ ಆ ದೇವ್ರದ್ದು ಪೂಜೆ ಮಾಡಿದ್ವಿ ಇವತ್ತು. ಇದಾದಮೇಲೆ ಶಿವನ್ಗೆ ಪೂಜೆ ಮಾಡಬೇಕಲ್ಲ, ಯಾಕಂದ್ರೆ ಉತ್ತರ ಪೂಜೆ ಅಂದರೆ ನಾವು ಮೊದಲು ಅವನಿಗೆ ಮಾಡಲೇಬೇಕು. ಮೇನ್ ಇರೋದು ಇವತ್ತು 16 ಸೋಮವಾರ ಹೊತ್ತದ್ದು ಉತ್ತರ ಪೂಜೆ ಇವತ್ತು ನಾವು ಮಾಡ್ತಾಯಿದ್ದೀವಿ. ಮಾರನೇ ದಿವಸ ಬೆಳಗ್ಗೆ ಮಾರನೇ ದಿವಸ ಬೆಳಗ್ಗೆ ಮಾಡಬೇಕಂದ್ರೂ ನಾವು ಅವತ್ತಾದ್ರೂ ಕಸ ಹೊಡೆದು ಪರ್ಸಿ ಒರೆಸಿ ಮಾಡಬೇಕು. ಆಮೇಲೆ ಅದೇನು ನಾವು ಹಾಸ್ಕೊಂಡಿರ್ತೇವಲ್ಲ ಅದನ್ನೆಲ್ಲ ಚೆನ್ನಾಗಿ ಎತ್ತಿ ಮತ್ತು ಯಾರು ಅದನ್ನು ಮುಟ್ಟಾಕು ಬರಬಾರ್ದು. ಅದ್ರ ಮೇಲೆ ಯಾರ್ದು ಅಂದ್ರೆ ಮುಟ್ಟಾದವ್ರದ್ದು ಯಾರ್ದು ನೆಳ್ಳು ಬೀಳಲಾರ್ದಂಗೆ ಮೇಲ್ಗಡೆನೇ ಇಡಬೇಕಾಗ್ತೈತಿ. ಹಂಗೆ ಮೇಲಿಟ್ಟು ನಾವು ಮುಂದಿನ ವಾರನೂ ಮತ್ತು ಅದನ್ನು ಹಾಸ್ಕೋಬೇಕಾಕೈತಿ. ಇಲ್ಲ ನಮ್ಗೆ ಹಂಗೆ ಅನುಕೂಲ ಇಲ್ಲ ಅಂದ್ರೆ ನೀವು ಒಗೆದು ಮತ್ತು ಒಣಗಿಸಿ ಮತ್ತು ಮಾರನೇ ದಿವಸ ಅಂದ್ರೆ ಐತಾರ ಅಥವಾ ಶನಿವಾರ ಒಗೆದು ಹಾಕಿ ಮತ್ತು ಸೋಮವಾರ ಅದನ್ನು ಹಾಸ್ಕೊಂಡು ಮಲ್ಕೋಬೋದು. ಅದು ನಿಮ್ಮ ಅನಿಸಿಕೆ, ನಿಮ್ಮ ಅನುಕೂಲ. ನಾನು ಮಾತ್ರ 4 ವಾರನೂ ಒಂದು ಕಡೆ ಮೇಲೆ ಎತ್ತಿ ತೆಗೆದು ಇಟ್ಬಿಟ್ಟಿರ್ತೀನಿ. ಆ ಲಿಂಗು ಏನೈತಲ್ಲ ಅದನ್ನೆಲ್ಲ ನಾವು ಪತ್ರಿ ಹಾಕಿ ಮುಚ್ಚಿಬಿಟ್ಟಿರ್ತೀವಲ್ಲ, ಆ ಪತ್ರಿ ಸರಿಸಿ ಅಂದರೆ ಲಿಂಗು ಸ್ವಲ್ಪ ಕಾಣುವಷ್ಟು ನಾವು ಇದು ಅಂದರೆ ನಮ್ಗೆ ಬಟ್ಟಾದರೂ ಮುಟ್ಟಿ ಪೂಜೆ ಅಂದರೆ ಕುಂಕುಮ ಅದು ಹಚ್ಚುವಷ್ಟಾದರೂ ಸರಿಸ್ಕೊಂಡು ಪೂಜೆ ಮಾಡಬೇಕಾಗ್ತೈತಿ. ಈ ಥರ ಪೂಜೆ ಮಾಡಿ ನಾವು ಇದು ಮಾಡಬೇಕಾಗ್ತೈತಿ. ಇನ್ನೊಂದು ನನ್ನ ಒಂದು ಅನಿಸಿಕೆ ಏನಂದ್ರೆ, ಪತ್ರಿ ನಮಗೆ 108 ನಮಗೆ ಸಿಗಲಿಲ್ಲ ಅಂದ್ರೆ 4 ಲಿಂಗಕ್ಕೂ 108 ಸಿಗಲಿಲ್ಲ ಅಂದರೂ ನಿಮ್ಮ ಕಡೆ ಎಷ್ಟು ಆಗ್ತೈತಿ ಅಷ್ಟು ಕರ್ಗಿ ಪತ್ರಿ ತೊಗೊಂಬಂದು ಒಂದು ದಳ ಏರಿಸಿದ್ರು ಶಿವನಿಗೆ ಖುಷಿ ಆಗ್ತೈತಿ. ಆದ್ರೆ ನಾನು ಅಷ್ಟು ನಮ್ಮ ಕಡೆ ಎಷ್ಟು ಆಕೈತಿ ನಮಗೆ ಸಿಕ್ಕಿದಿರಲಿ, ಮಾರ್ಕೆಟ್ನಾಗ ಎಷ್ಟು ಸಿಗ್ತೈತಿ ಅಷ್ಟು ತೊಗೊಂಡು ಬಂದು ನಾನೇನು ಮಾಡ್ತೀನಿ, ಅದ್ರೊಳಗೆ ಒಳ್ಳೇದನ್ನಷ್ಟು ಆರಿಸ್ಕೊಂಡು ಅದನ್ನು ನಾನು ದಳ ಏರಿಸಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ 108 ಅಕ್ಷತೆಗಳನ್ನು ಸಮರ್ಪಣೆ ಮಾಡ್ತೀನಿ. ಅಂದರೆ ಓಂ ನಮಃ ಶಿವಾಯ ಅಂತ 108 ಒಂದು ಶಿವನಿಗೆ 108, ಒಂದು ಲಿಂಗಿಗೆ 108, ಒಂದು ಲಿಂಗಿಗೆ 108, ಒಂದು ಲಿಂಗಿಗೆ 108 ಅಂದರೆ ಟೋಟಲ್ 108 ಅಂದರೆ 4 ಲಿಂಗಕ್ಕೂ ಅರ್ಪಣೆ ಮಾಡ್ತೀನಿ. ಅಕ್ಷತೆಗಳ ಬಿಳಿದು ಬಣ್ಣ ಅಂದ್ರೆ ಕುಂಕುಮ ಅರಿಶಿನ ಹಾಕೋದಿಲ್ಲ, ಬಿಳಿದು ಅದು ಶಿವನಿಗೆ ಇಷ್ಟ ಅನ್ನೋ ಒಂದು ಇದರಿಂದ ನಾನು ಈ ಥರ ಮಾಡ್ತೀನಿ. ನಿಮ್ಮ ಅನುಕೂಲ ಹಾಗಿತ್ತು ಮಾಡ್ಬೋದು. ಅದ್ರ 108 ಅಕ್ಷತೆನ ಮೊದಲೇ ನಾವು ಎಣಿಸ್ಕೊಂಡು ಸಪ್ರೇಟಾಗಿ ಇಡಬೇಕಾಗ್ತೈತಿ. ಇಟ್ಕೊಂಡು ಅದನ್ನು ನಾವು ವ್ರತ ಮಾಡಬೇಕಾಗ್ತೈತಿ. ಆಮೇಲೆ ಇನ್ನೊಂದು ಇವತ್ತು ಉತ್ತರ ಪೂಜೆದಂದರೆ ನಾವು ಹೊಚ್ಚಲ ಎಲ್ಲನೂ ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಇವತ್ತೇನು ನಾವು ಮಾಡೋದು ನೈವೇದ್ಯ ಹಿಡಿಯೋದು ಅಂದ್ರೆ ಅವನಿಗೆ ಶಿವನಿಗೆ ಮೊಸರನ್ನ ಒಂದು ನಾವು ಇವತ್ತು ನೈವೇದ್ಯ ಹಿಡಿಬೇಕು. ನಾ ಇಲ್ಲಿ ಹೊಚ್ಚಲು ಪೂಜೆ ಮಾಡಿದೆ. ಆಮೇಲೆ ಸೂರ್ಯ ದೇವನಿಗೆ ಮಾಡ್ಬೇಕಂದ್ರೆ ನಮ್ಮಲ್ಲೇ ಒಂದು ಕಿಟಕಿ ಐತಿ, ಅದು ತೆಗಿಯೋಕ್ಕಾಗೋದಿಲ್ಲ. ನಾ ಅದಕ್ಕೆ ಹೊರಗೆ ನಿಂತು ಇಲ್ಲೇ ಅಷ್ಟೇ ಶಿವನಿಗೆ ಇದು ಸೂರ್ಯ ದೇವಂಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿದೆ. ಈ ವಿಡಿಯೋ ಒಳಗೆ 108 ಸಲ ನಾನು ಅಕ್ಷತೆನ ಏನು ಸಮರ್ಪಣೆ ಮಾಡೇನಲ್ಲ ಶಿವನಿಗೆ ಅದು ಐತಿ. ಅದನ್ನು ನೋಡೇನ ನೀವು ಈಗ ಇಲ್ಲಿ ಮುಂದೆ ಬಂದಿರ್ತೀರಿ ಉತ್ತರ ಪೂಜೆಗೆ. ಆದರೂ ನಾನೇನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದ್ದೀನಿ. ಬೆಳಗ್ಗೆ ನನ್ನ ಮಗಳು ಹೊಚ್ಚಲು ಪೂಜೆ ಎಲ್ಲ ಮಾಡಿದ್ಲು, ರಂಗೋಲಿ ಅದು ಹಾಕಿದ್ಲು. ಆದರೂ ನಾನು ಇವಾಗ ಪೂಜೆ ಮಾಡತ್ತೀನಲ್ಲ ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ಮಾಡಿದೆ. ಹೇಳಿದೆ ಆಗಲೇ ಸೂರ್ಯ ದೇವ್ರದ್ದು
ಮಾಡೋಕ್ಕೆ ಕುರ್ಚಿ ಹಾಕಿರೋದ್ರಿಂದ ನಾನು ಇಲ್ಲೇ ನಿಂತು ಪೂಜೆ ಮಾಡಿದೆ. ಆಮೇಲೆ ಇವತ್ತೇನು ಮೊಸರನ್ನ ಮಾಡೋದ್ರಿಂದ ನನ್ನ ಲಾಸ್ಟ್ನೇ 3ನೇ ಸತಿ ಹೊಳಿತು. ಇದನ್ನು ಇಳಿಸಿ ಇದಕ್ಕೆ ಮೊಸರು ಹಾಕಿ ಚೆನ್ನಾಗಿ ಮೊಸರು ಹಾಲು ಹಾಕಿ ಮಿಕ್ಸ್ ಮಾಡಿ ಇವತ್ತು ಶಿವನಿಗೆ ಅರ್ಪಣೆ ಮಾಡೋದು ಇದು ಮಾತ್ರ. ಆಮೇಲೆ ಯಾವುದೋ ಕಾರಣಕ್ಕೂ ಲವಣ ಅಂದರೆ ಉಪ್ಪನ್ನು ಹಾಕಬೇಡಿ ದಯಮಾಡಿ. ಹಾಕಲಾರ್ದೆ ಸಪ್ಪನನ್ನ ಮಾಡಿ ಮೊಸರು ಹಾಕಿ ಹಾಲು ಹಾಕಿ ಸ್ವಲ್ಪ ಕಲಸಿ ಇವತ್ತು ಶಿವನಿಗೆ ನೈವೇದ್ಯ ಇದಷ್ಟೇ. ನಾವು ಇದನ್ನು ನೈವೇದ್ಯ ಹಿಡಿದು ಇದನ್ನು ಮನೆಯಾಗಿನ ಮಂದಿ ಎಲ್ಲರೂ ಸ್ವಲ್ಪ ಪ್ರಸಾದ ಕೊಟ್ಟು ನಾವು ಇದನ್ನಷ್ಟ ಉಣ್ಬೇಕಿವತ್ತು. ನಾನು ಮಾತ್ರ ಇದಿಷ್ಟ ಮಾಡಿ ಉಂಡು ಡ್ಯೂಟಿಗೆ ಹೋಗಿರ್ತೀನಿ. ಕೆಲವೊಂದಿಷ್ಟು ಮಂದಿ ನಿಮಗೆ ಬೇರೆ ಏನಾದರೂ ತಿನ್ನಬೇಕು ಅನ್ನೋ ಮನಸ್ಥಿತಿ ಇದ್ದರೆ ನೀವು ತಿನ್ಬೋದು. ನಾನಾದರೂ ಇದೆಷ್ಟ ಮೊಸರನ್ನ ಉಂಡು ಹೋಗಿರ್ತೀನಿ ಡ್ಯೂಟಿಗೆ. ಇವಾಗ ನಾನು ಆರತಿ ಮಾಡತ್ತೀನಿ. ನನ್ನ ಮಗಳು ಪಾಪ ಕೈ ಹಿಡಿದ್ಲ, ವಿಡಿಯೋ ಆಕಿನ ಮಾಡತ್ತಿದ್ಲಲ್ಲ, ಫೋನ್ ಹಿಡ್ಕೊಂಡು ಕೈ ಹಿಡ್ದಾಳ. ಸ್ವಲ್ಪ ಕೈ ಎಷ್ಟು ಕಾಣಿಸ್ತಿತ್ತು ನೋಡ್ರಿ. ಆಕಿನ ಫುಲ್ ವಿಡಿಯೋ ಮಾಡಿದ್ದು ಆಕಿನ. ಆದರೆ ಮಮ್ಮಿ ನಾ ಎರಡು ಕೈಲಿ ಹಿಡಿದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಒಂದೇ ಕೈ ಹಿಡಿದ್ರೆ ಸಾಕು ಬಿಡ ಅಷ್ಟೇ ಮಾಡಿದ್ದೆಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಇದೇ ಮೊಸರನ್ನ ಇವಾಗ ಉದ್ದಿನ ಕಡ್ಡಿ ಬೆಳಗ್ತಾ ಇದ್ದೀನಿ ನೈವೇದ್ಯ ಹಿಡಿದು. ಇವಾಗ ನಾನೇನು ಮಾಡ್ತೀನಿ ಅಂದ್ರೆ ಈ ಶಿವಲಿಂಗನೂ ಇರ್ತಾರಲ್ಲ, ಆ ಶಿವಲಿಂಗನ ನಾನು ಮೊದಲ ಎತ್ತು ಅಂದ್ರೆ ಬೇರೆ ಕಡೆ ಒಂದು ಡಬ್ಬಿಯೊಳಗೆ ಹಾಕಿಡೋಕ್ಕಿಂತ ಮುಂಚೆ ಮೊದಲೊಂದು ಹೂವು ತೊಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿ, ಅಪ್ಪ ದೇವ್ರೇ ನಿನ್ನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಒಂದು ಹೂವನ್ನ ನಾವು ನಮ್ಮ ತಲೆ ಒಳಗೆ ಮುಟ್ಕೋಬೇಕು. ಅದಾದ ನಂತರ ನಾವೇನು ಮಾಡ್ಬೇಕಂದ್ರೆ ಶಿವಲಿಂಗನ ಫೋಟೋ ಎಬ್ಸೋಕ್ಕಿಂತ ಮುಂಚೆ, ಅಪ್ಪ ದೇವ್ರೇ ನಿನ್ನ ಅಪ್ಪಣೆ ಮೇರೆಗೆ ಅಂದರೆ ನಿನ್ನ ಒಪ್ಪಿಗೆ ಪಡೆದ ನಾನು ನಿನ್ನ ಇವತ್ತು ಪೂಜೆ ಮುಗೀತು, ಇದನ್ನು ನಾವು ಬೇರೆ ಜಾಗದೊಳಗೆ ಅಂದ್ರೆ ನಾವೇನು ಪ್ರತಿ ದಿವಸ ನೀನು ಪೂಜೆ ಮಾಡ್ತೀವಿ ಆ ಜಾಗದೊಳಗೆ ಇಟ್ಟು ಪೂಜೆ ಮಾಡ್ತೀವಿ ಅಂತ ಹೇಳಿ ಆ ಸಂಕಲ್ಪ ಮಾಡ್ಕೊಂಡು ಇದನ್ನು ಇಡಬೇಕು. ಆಮೇಲೆ ಆ ಲಿಂಗು ಏನಿರ್ತಾವಲ್ಲ ಆ ಲಿಂಗುನ ಏನು ಮಾಡ್ಬೇಕು, 4 ದಿವಸದ್ದು, ಈಗ 1 ದಿವಸದ ನಾವೇನು 4 ಲಿಂಗು ಅದಾವಲ್ಲ ಆ ಲಿಂಗುನ ಒಂದು ಸ್ಟೀಲಿನ ಡಬ್ಬಿ ಅಂದ್ರೆ ನಾನು ಒಂದು ಇದ್ರೊಳಗೆ ಏನು ಚಪಾತಿ ಡಬ್ಬಿ ಐತಲ್ಲ ಆ ಚಪಾತಿ ಡಬ್ಬಿ ಒಳಗೆ ಇಟ್ಟಿದ್ದೇನೆ. ಯಾಕಂದರೆ ಇದು 16 ಲಿಂಗು ಆದಮೇಲೆ ಆ ಲಿಂಗು ತೊಗೊಂಡು ಹೋಗಿ ನಾವು ನದಿ ಒಳಗೆ ಹರಿಯೋ ನೀರು ಒಳಗೆ ಬಿಡಬೇಕಾಕೈತಿ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಅವಾಗ ನಮಗೆ ತೊಗೊಂಡು ಹೋಗಕ್ಕೆ ಈಸಿ ಆಗಲಿ. ಯಾಕಂದ್ರೆ 16 ಲಿಂಗೂ ಒಂದೇ ಡಬ್ಬಿ ಒಳಗೆ ಕುಂದಿರ್ತಾವೆ. ಆಮೇಲೆ ನಾವು ಆ ಲಿಂಗು ಒಯ್ಬೇಕಂದ್ರೆ ಯಾವುದೋ ಕಾರಣಕ್ಕೂ ತಳಗೆ ಅಲ್ಲೇ ಯಾರು ಬೇರೆದವ್ರ ಕೈಯಾಗ ಹೀಗೆಲ್ಲ ಕೊಡಬಾರ್ದು. ಅದಕ್ಕೋಸ್ಕರ ನಾ ಏನು ಮಾಡ್ತೀನಿ, ಇದು ಚಪಾತಿದು ಆದ್ರೆ ಕರೆಕ್ಟ್ ಕುಂದಿರ್ತೈತಿ, ಕೈ ಒಳಗೆ ಇಟ್ಕೊಂಡು ನಾವು
ಗಾಡಿ ಒಳಗೆ ಇರ್ಬೋದು ಅಥವಾ ಎದ್ರೊಳಗೆ ಅದು ಹೋಗಿ ಬಿಟ್ಟು ಬರೋಕೆ ನಮಗೆ ಈಸಿ ಆಕೈತೆ ಅನ್ನೋದು ನಾ ಇದ್ರೊಳಗೆ ಡಬ್ಬಿ ಒಳಗೆ ಹಾಕಿ 4 ಲಿಂಗನು ಇದು ಮ್ಯಾಲೆ ಇಟ್ಬಿಟ್ಟೆ. ಅಂದ್ರೆ ಯಾರೋ ಬಂದರು ನಮ್ಮ ಮನೆಗೆ ಬಂದರು ಅವ್ರ ನೆರಳು ಅದ್ರ ಮೇಲೆ ಬೀಳಂಗಿಲ್ಲ ಅನ್ನೋದಕ್ಕೆ. ಆಮೇಲೆ ಉಳ್ದಿದ್ದೇನು ಪತ್ರಿ ಅದು ಇರ್ತೈತಲ್ಲ ಇದನ್ನು ನಾವು ಒಂದು ಕವರ್ ಒಳಗೆ ಹಾಕಿ ಇಟ್ಕೋತೇನೆ. ಈಗ ಸಮಯ ಏನು ಇಲ್ಲೈತಲ್ಲ ಅದನ್ನು ನಾ ದೇವ್ರ ಮುಂದೆ ಇಡ್ತೇನೆ. ಆಮೇಲೆ ಅದೇನು ನಾವು ಪತ್ರಿ ಅದು ಇರ್ತೈತಿ, ಪತ್ರಿ ಅಕ್ಷತೆ ಕಾಳು ಹೂವು ಅದೆಲ್ಲ ಏನು ಇರ್ತೈತಲ್ಲ ಅದನ್ನು ನಾ ಏನು ಮಾಡ್ತೀನಿ ಒಂದು ಕವರ್ ಒಳಗೆ ಹಾಕಿ ಇಡ್ತೇನೆ. ಯಾಕಂದ್ರೆ ಅದನ್ನು ಇಲ್ಲೇ ಬಿಸಾಕಿದ್ರೆ ಅದು ನಮ್ಗೆ ಅದರಿಂದ ನಮಗೂ ಪಾಪ ಬರ್ತೈತಿ. ಯಾರೋ ತುಳಿದಿರ್ತಾರೆ, ಗೊತ್ತಿಲ್ಲದ ಅವ್ರು ತುಳಿದಿರ್ತಾರೆ, ಅದನ್ನು ನಾವು ಗೊತ್ತಿದ್ದು ಒಗ್ದಿರ್ತೇವಲ್ಲ. ಅದಕ್ಕೋಸ್ಕರ ನಾ ಏನು ಮಾಡ್ತೀನಿ ಹರಿಯೋ ನೀರೊಳಗೆ ಹೋಗಿ ಬಿಟ್ಟು ಬರ್ತೀನಿ. ಹರಿಯೋ ನೀರೊಳಗೆ ಅಂದ್ರೆ ಮೀನದು ತಿಂತಾವ, ಅಕ್ಕಿ ಅದು, ಆಮೇಲೆ ಹೂವು ತಿಂತಾವ, ಹಿಂಗನ್ನೋ ಒಂದು ಉದ್ದೇಶದಿಂದ. ಆಮೇಲೆ ಅದು ಪದ್ಧತಿ ಇರೋದು ಅದೇ ರೀತಿನ ಐತಿ. ಹರಿಯೋ ನೀರೊಳಗನ ಬಿಡಬೇಕು ಹೂವನ್ನ ಅಂತ ಐತಿ. ಅದಕ್ಕೋಸ್ಕರ ನಾ ಈ ಥರ ಮಾಡ್ತೀನಿ. ಆಮೇಲೆ ನಿಮಗೆಲ್ಲ ಅಲ್ಲೇ ನಿಯರೇ ಇತ್ತಂದ್ರೆ ನೀವು ಅವಾಗ ಬಿಟ್ಟು ಬರ್ಬೋದು. ಆದರೆ ನಾನು 4 ಶಿವದ ಪೂಜೆ ಮುಗಿದ್ಮೇಲೆ, ವ್ರತ ಮುಗಿದ್ಮೇಲೆ ನಾ ಹೋಗಿ ನಾ ಬಿಟ್ಟು ಬರ್ತೀನಿ. ಆಮೇಲೆ ಇನ್ನೊಂದು ಏನಂದ್ರೆ ಇದಾದಮೇಲೆ ಇವಾಗ ನೋಡ್ರಿ ನಮ್ದು ಈಶ್ವರ ಅಂದ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಇಟ್ವಿ. ಅಂದರೆ ಶಿವನ ಫೋಟೋ ನೋಡಿದ್ರೆ ಅಷ್ಟು ಚಂದ, ಆ ಶಿವ ಅಷ್ಟು ಸ್ಮೈಲಿ ಅದಾನ, ಅಷ್ಟು ಸ್ಮೈಲಿ ಅದಾನ. ಇವಾಗ ನಾನು ಅದೇನು ಮೊಸರನ್ನ ತೊಗೊಂಡಿರ್ತೀವಲ್ಲ ಆ ಮೊಸರನ್ನ ಎಲ್ಲರಿಗೂ ಪ್ರಸಾದ ಮನೆ ಒಳಗೆ ಕೊಡ್ತೇವೆ. ನನ್ನ ಸೊಸೆ ಕೊಟ್ಟೆ, ನಮ್ಮ ಮನೆಯವ್ರಿಗೆ ಕೊಟ್ಟೆ, ನನ್ನ ಮಗಳು ಕೇಳಿದೆ ಈ ವಿಡಿಯೋ ಒಳಗೆ ಏನೋ ತಿಳಿಲಾರ್ದೆ ಏನಾದರೂ ತಪ್ಪಿದ್ರೆ ನಾನು ದಯಮಾಡಿ ಕ್ಷಮಿಸ್ರಿ. ಇದೇ ರೀತಿ ನೀವು ಶಿವನ ಪೂಜೆ ಮಾಡಿ ನಿಮಗೂ ಶಿವನ ಆಶೀರ್ವಾದ ನಿಮಗೂ ತಟ್ಟಲಿ ಅಂತ ನಾ ದೇವರಲ್ಲಿ ಬೇಡ್ಕೋತೀನಿ. ಓಂ ನಮಃ ಶಿವಾಯ.